ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಪರಿಕಲ್ಪನೆ ಭಾಗವಾಗಿ ನಾವು ಸೀತಾಯನ 11 ದಿವಸ ತಿಳ್ಕೊಳ್ತಾ ಇದ್ದೀವಿ. ಈ ಸೀತಾಯನದಲ್ಲಿ ಈಗ ಎಪಿಸೋಡ್ 7 ಅಂದ್ರೆ 7ನೇ ಸಂಚಿಕೆ. ತಮ್ಗೆಲ್ಲರಿಗೂ ಸ್ವಾಗತ. ಮೇಡಮ್ ಮಾರಾಣಿ ಅವ್ರಿಗೂ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮ ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ತೆ. ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಸ್ವರ್ಣಮಾಲಮ್ಮನವರಿಗೂ ನನ್ನ ಕೋಟಿ ಕೋಟೀಶ್ವರ ಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರಿಗೂ ನನ್ನ ಅನಂತ ಅನಂತ ವಂದನೆಗಳು. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಸೀತಾಮಾತೆ, ಶ್ರೀರಾಮಚಂದ್ರ, ಆಂಜನೇಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಓಕೆ ಮಾಸ್ಟರ್ಸ್, ನಾವು ಈ ದಿನ ಶ್ರೀರಾಮಚಂದ್ರ, ಸೀತಾಮಾತೆ, ಪತ್ರಿಜಿ ಗುರುಗಳ ಆಂಜನೇಯನ ಚೈತನ್ಯದೊಂದಿಗೆ ಅನುಸಂಧಾನವಾಗಿ ಈ ಸೀತಾಯಣವನ್ನು ಶ್ರವಣ ಮಾಡೋಣ. ಓಕೆ, ಸ್ವಲ್ಪ ನಿನ್ನೆ ದಿನದ್ದು ನೋಡ್ಬಿಟ್ಟು ಮತ್ತೆ ಇವತ್ತಿನ ಎಪಿಸೋಡ್ಗೆ ಬರೋಣ. ಸೀತಾಮಾತೆ ರಾವಣನ ಹಿಂದಿನ ಜನ್ಮ ವೃತ್ತಾಂತಗಳನ್ನೆಲ್ಲ ನೋಡ್ತಾಳೆ. ರಾವಣ ಜಯನಾಗಿದ್ದು ಶಾಪದ ಕಾರಣದಿಂದ ಹಿರಣ್ಯಕಶಿಪು ಮತ್ತು ರಾವಣನಾಗಿ ಈ ಜನ್ಮದಲ್ಲಿ ಹುಟ್ಟಿದ್ದು ಎಲ್ಲ ಗೊತ್ತಾಗುತ್ತೆ. ಎಲ್ಲಾ ಜನ್ಮಗಳಲ್ಲಿ ನಾರಾಯಣ ಹತ್ತಿರ ಇದ್ರೂ ಕೂಡ ನೆಗೆಟಿವ್ ಆಲೋಚನೆಗಳಿಂದ ದುಷ್ಟನಾಗಿ ಆತ ಜೀವನವನ್ನು ಕಳೆದಿದ್ದಾನೆ. ಸೀತಮ್ಮನ ಹಿತಬೋಧನೆಯಿಂದ ರಾವಣನಲ್ಲಿ ಪರಿವರ್ತನೆ ಆಗಿ ವ್ಯಾಕಾರವಾಗಿ ಏನ್ ತನ್ನ ದೇಹವನ್ನು ಬೆಳೆಸಿರ್ತಾನಲ್ಲ, ಅವಾಗ ಆತ ತನ್ನ ದೇಹವನ್ನು ಸಣ್ಣ ಚಿಕ್ಕದು ಮಾಡಿಕೊಂಡು ಸಣ್ಣ ಬಿಂದುವಾಗಿ ಬದಲಾಯಿಸಿ ಆತ ಅನಂತ ವಾಯುವಿನಲ್ಲಿ ಕರಗಿ ಹೋಗ್ಬಿಡ್ತಾನೆ. ಪ್ರಸ್ತುತ ಕಥೆಯನ್ನ ಸ್ನೇಹಿತರೆ, ಈಗ ನಾವು 7ನೇ ಭಾಗಕ್ಕೆ ಬಂದಿದ್ದೇವೆ. ರಾವಣನಿಗೆ ತನ್ನ ಗತ ಜನ್ಮಗಳನ್ನು ನೋಡಿಕೊಂಡು ತುಂಬಾ ಪಶ್ಚಾತ್ತಾಪ ಆಗುತ್ತೆ. ತಾನೇ ತನ್ನ ಮಗ ಪ್ರಹ್ಲಾದನನ್ನು ಕೊಲ್ಲಿಸಲು ನೋಡಿದನಲ್ಲ ಅಂತ ತುಂಬಾ ನೊಂದ್ಕೊಳ್ತಾನೆ. ಈಗ ಸೀತಾಮಾತೆಯ ಕಣ್ಣ ಮುಂದೆ ಒಂದು ಕಾಂತಿ ಲೋಕ ಕಾಣಿಸ್ತಾ ಇದೆ. ಅಲ್ಲಿ ಮಾತೆ ಮಹಾಲಕ್ಷ್ಮಿಯ ರೂಪದಲ್ಲಿ ನಡುವೆ ಕುಳಿತಿದ್ದಾಳೆ. ಅಮ್ಮನ ಸುತ್ತಲೂ ಎಷ್ಟೋ ಜನ ಯೋಗಿನಿಯರು ಪ್ರತಿ ದಿಕ್ಕಿನಲ್ಲೂ ಜೈ ಮಹಾಲಕ್ಷ್ಮಿ ಅಂತ ಜೈಕಾರ ಹಾಕ್ತಾ ಇದ್ದಾರೆ. ಅವರಲ್ಲಿ ಎಷ್ಟೋ ಜನ ಪತಿವ್ರತ ಸ್ತ್ರೀಯರು ಸಹ, ಋಷಿ ಪತ್ನಿಯರು ಎಲ್ಲರೂ ಇದ್ದಾರೆ. ಅವರಲ್ಲಿ ಮಾಸ್ಟರ್ಸ್ ಇನ್ನೊಂದು ವಿಷಯ ಇಲ್ಲಿ ಹೇಳ್ತೀವಿ. ಇವತ್ತು ಪತಿವ್ರತೆಯರ ಬಗ್ಗೆ ರಾಮಾಯಣದಲ್ಲಿ, ಸೀತಾಯಣದಲ್ಲಿ ಆಗಿ ಹೋದಂತ ಮಹಾ ಕಾರ್ಯಗಳನ್ನು ಸಾಧಿಸಿದಂತ ಪತಿವ್ರತ ಸ್ತ್ರೀಯರ ಬಗ್ಗೆ ಈ ದಿನ ನಾವು ಒಂದು ಸ್ವಲ್ಪ ತಿಳ್ಕೊಂಡಿದ್ವಿ. ಓಕೆ, ಅಮ್ಮ ಅವರಲ್ಲಿ ಆ ಮಹಾಯೋಗಿನಿಯರೆಲ್ಲ ಕೂತಿದ್ರಲ್ಲ, ಅವರಲ್ಲಿ ಮಹಾ ತಪಸ್ವಿ ದೇವಹೂತಿ ಅಮ್ಮನನ್ನು ನೋಡ್ತಾಳ. ಅವಳಿಗೆ 9 ಜನ ಕುಮಾರಿಯರು, ಒಬ್ಬೊಬ್ರು ತುಂಬಾ ದೊಡ್ಡ ತಪಸ್ವಿಗಳು. ಅವರಲ್ಲಿ ಕೆಲ ಯೋಗಿನಿಯರಿಗೆ ಆಧ್ಯಾತ್ಮಿಕ ಹಾಗೂ ಸೌರಮಂಡಲಗಳನ್ನು ಸೃಷ್ಟಿಸುವ ತಪಶಕ್ತಿ ಇತ್ತು ಅವರಿಗೆ. ಅಷ್ಟೊಂದು ಪವರ್ಫುಲ್ ಆಗಿದ್ರು. ಸೀತಮ್ಮ ಇಷ್ಟು ತ್ಯಾಗ ಮಾಡಿರೋದಕ್ಕೆ ಅವರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಇದೆಲ್ಲವನ್ನು ನೋಡಿದ ಸೀತಮ್ಮನಿಗೆ ತುಂಬಾ ಸಂತೋಷ ಆಗುತ್ತೆ. ನಿಧಾನವಾಗಿ ಆ ದೃಶ್ಯ ಸಹ ಮಾಯ ಆಗುತ್ತೆ. ನಂತರ ಸೀತಮ್ಮಗೆ ತಾಯಿ ಪಾರ್ವತಿ ದೇವಿ ದರ್ಶನ ಕೊಡ್ತಾಳೆ. ಸೀತಮ್ಮ ಕಣ್ಣು ತೆಗೆದು ನೋಡಿದಾಗ ಎಲ್ಲಿರ್ತಾಳಾಕಿ? ಅಶೋಕವನದಲ್ಲಿ ಕುಳಿತಾಳೆ. ಇಷ್ಟು ಹೊತ್ತು ತಾಯಿ ನೋಡಿದ ದೃಶ್ಯಗಳು ಎಲ್ಲವೂ ರಾವಣನ ಮಾಯಾ ಸೃಷ್ಟಿಯಿಂದ ಉಂಟಾದದ್ದು. ಹಾಗೆಯೇ ಆ ಭ್ರಮೆಯಲ್ಲಿಯೇ ತಾಯಿಗೆ ರಾವಣನ ಜನ್ಮ ವೃತ್ತಾಂತವೆಲ್ಲವೂ ತಿಳಿದಿತ್ತು. ನಂತರ ಅಮ್ಮ ಪಾರ್ವತಿ ಮಾತೆಯನ್ನು, ಅಮ್ಮ ನಾನು ಎಲ್ಲಿದ್ದೇನೆ ಅಂತ ಕೇಳಿದಾಗ ಪಾರ್ವತಿ ಮಾತೆ, ನೀನು ಈಗ ನಿನ್ನ ಭೌತಿಕ ಶರೀರದಲ್ಲಿ ರಾವಣಾಸುರನ ಉದ್ಯಾನವನದಲ್ಲಿ ಇದ್ದೀಯಾ, ಇಲ್ಲಿಗೆ ನಿನ್ನ ಭ್ರಮೆಗಳೆಲ್ಲ ಮುಗಿದುವು ಅಂತ ಹೇಳ್ತಾಳೆ. ಹೀಗೆ ರಾವಣಾಸುರನ ಜನ್ಮ ರಹಸ್ಯ ನಿನಗೆ ತಿಳಿದಿದೆ. ಅವನು ಧ್ಯಾನದಿಂದ ತನ್ನಲ್ಲಿನ ಅಹಂಕಾರವನ್ನು ಅಳಿಸದೆ ಹಾಕಿದ ಆ ಬೀಜ ಈಗ ಮೊಳಕೆಯೊಡೆದು ದೊಡ್ಡ ಮರ ಆಗಿದೆ. ಅವನಲ್ಲಿ ವಿಜೃಂಭಿಸಿದ ಆ ದುಷ್ಟ ಶಕ್ತಿಗಳಿಂದ ಈ ಪ್ರಕೃತಿಗೆ, ವಿಶ್ವಕ್ಕೆ ಮಾಡುತ್ತಿರುವ ನಷ್ಟ ಅಷ್ಟಿಷ್ಟಲ್ಲ. ಈಗ ಪ್ರಕೃತಿಯನ್ನು ಅವನಿಂದ ರಕ್ಷಿಸುವ ಸಮಯ ಬಂದಿದೆ. ಶ್ರೀರಾಮರು ಸಹ ಆದಷ್ಟು ಬೇಗನೆ ಇಲ್ಲಿಗೆ ಬರ್ತಾರೆ ಅಂತ ಎಲ್ಲ ಹೇಳ್ತಾಳೆ. ಮತ್ತೆ ಸೀತಮ್ಮ ಪಾರ್ವತಿ ದೇವಿನ ಕೇಳ್ತಾಳ, ಅಮ್ಮ ನನ್ನ ಮತ್ತು ರಾಮರ ನಡುವೆ ಒಂದು ಕಾಂತಿ ರೇಖೆ ಏನಿತ್ತಲ್ಲ, ಯಾವಾಗ ರಾವಣಾಸುರ ಆಕೆ ಕೈ ಇಟ್ಕೊಂತನ ಅವಾಗ ಕಟ್ಟಾಗಿರ್ತಲ್ಲ, ಆ ಕಾಂತಿ ರೇಖೆ ಅದು ಈಗ ಕಟ್ಟಾಗಿದೆ. ಇದರಿಂದ ಶ್ರೀರಾಮರ ಸಂಪರ್ಕ ನನಗೆ ಸಿಗ್ತಾ ಇಲ್ಲ. ನೀನು ಆ ಕಾಂತಿ ರೇಖೆಯನ್ನು ಸರಿ ಮಾಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಪಾರ್ವತಿ ಮಾತೆ,
ಶ್ರೀರಾಮನ ಸೈನ್ಯದೊಂದಿಗೆ ರಾವಣಾಸುರನ ಜೊತೆ ಯುದ್ಧ ಮಾಡಲು ಲಂಕೆಗೆ ಬರ್ತಾರೆ. ಅಷ್ಟೇ ಅಲ್ಲ, ಮಹಾದೇವ ತನ್ನ ಅಂಶವನ್ನು ಹನುಮಂತನ ರೂಪದಲ್ಲಿ ಕಳಿಸಿದ್ದಾನೆ. ಆಗ್ಲೇ ಹನುಮಂತನೇ ಇಲ್ಲಿಗೆ ಬಂದ ಮೇಲೆ ಆ ಕಾಂತಿ ರೇಖೆಯನ್ನು ಸರಿ ಮಾಡಿ ಮತ್ತೆ ನಿಮ್ಮಿಬ್ಬರಲ್ಲಿ ಸಂಪರ್ಕ ಉಂಟು ಮಾಡ್ತಾನೆ ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಯಾವಾಗ ಸೀತಮ್ಮ ಶರೀರ ತ್ಯಾಗ ಮಾಡ್ಬೇಕಂತ ತೀರ್ಮಾನಿಸಿದಾಗ ರಾಮದೇವರ ನೆನಪಿನಿಂದ ಇಹಲೋಕಕ್ಕೆ ಬರ್ತಾಳೋ ಅದಾಗಿನಿಂದ ಅವಳ ಶರೀರವೆಲ್ಲ ರಾಮನಾಮ ಜಪಿಸ್ತಾ ಅವಳ ಶರೀರ ಎಲ್ಲ ತುಂಬ್ಕೊಂಡು ಹೋಗಿರ್ತಿ. ಇದನ್ನು ಪಾರ್ವತಿ ದೇವಿ ಸೀತಮ್ಮಗೆ ನೆನಪು ಮಾಡ್ತಾಳೆ. ಮತ್ತೆ ಪಾರ್ವತಿ ದೇವಿ ಹೇಳ್ತಾಳೆ, ಸೀತಾ ನೀನು ತುಂಬಾ ಜಾಗೃತಿಯಾಗಿರ್ಬೇಕು. ರಾಮ ಬರುವವರೆಗೂ ನೀನು ಅನ್ನ ಪಾನೀಯಗಳನ್ನು ಸೇವಿಸ್ಬೇಡ. ಈ ಹಿಂದೆ ಈ ಘಟನೆ ನಡೆದಿದೆ, ಆದ್ರೆ ಅದರಿಂದಲೂ ರಾವಣಾಸುರನ ಬಲ ಹಾಗೂ ಅವನ ಜನ್ಮ ವೃತ್ತಾಂತವೆಲ್ಲ ನಿನ್ಗೆ ಗೊತ್ತಾಯ್ತು. ಏನೇ ಆದ್ರೂ ನಿನಗೆ ಒಳ್ಳೇದಕ್ಕೆ ಆಗಿದೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ನೀನು ಬ್ರಹ್ಮಾಲೋಕದಲ್ಲಿದ್ದಾಗ ಎಷ್ಟೋ ಮಂದಿ ಸ್ತ್ರೀಯರು ರಾವಣನಿಂದ ಹಿಂಸೆಗೊಳಪಟ್ಟವರ ದುಃಖವನ್ನು ಸಹ ನೀನು ಸ್ವೀಕರಿಸಿ ಅವರಿಗೆಲ್ಲ ಮುಕ್ತಿಯನ್ನು ಪ್ರಸಾದಿಸಿದ್ದೀಯಾ. ಅದಕ್ಕಾಗಿ ಎಷ್ಟೋ ಜನ ಯೋಗಿನಿಯರು ಬಂದು ನಿನ್ನನ್ನು ಕೊಂಡಾಡಿದ್ದು ಮತ್ತು ಅವರೆಲ್ಲರೂ ತಮ್ಮ ಬಲವನ್ನೆಲ್ಲ ನಿನಗೆ ದಾರಿ ಎರೆದಿದ್ದಾರೆ ಅಂತ ಹೇಳ್ತಾಳೆ. ಎಷ್ಟೋ ಜನ ಯೋಗಿನಿಯರಿಗೆ ಆಕೆ ಮುಕ್ತಿ ಕೊಟ್ಟಿರ್ತಾಳೆ. ಅಂದ್ರೆ ಆಕೆ ಬಂದಿರದೆ ಲೋಕ ಕಲ್ಯಾಣಕ್ಕಾಗಿ. ಅವಳ ಒಂದು ತಾಯಿ ಹೃದಯ, ಹೆಣ್ಣು ಹೃದಯ ಅವರನ್ನೆಲ್ಲ ನೋಡಿ ತುಂಬಾ ಮರುಕಪಟ್ಟಿರುತ್ತೆ. ಮತ್ತೆ ಪಾರ್ವತಿ ದೇವಿ ಹೇಳ್ತಾಳೆ, ಸೀತಾ ರಾವಣ ತುಂಬಾ ಬಲಶಾಲಿ. ಬಾಹ್ಯ ಯುದ್ಧದಿಂದ ಆತನನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಆತನನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸೋಲಿಸ್ಬೇಕು. ನೀನು ಮೊದಲ ಕೆಲಸವಾದ ಮಾನಸಿಕ ಸೋಲನ್ನು ನೀನು ಆ ಕೆಲಸವನಿಗೆ ಎತ್ಕೊಂಡಿದ್ದ ಆಗ್ಲೇ ಸ್ಟಾರ್ಟ್ ಮಾಡಿದ್ದೀಯ. ನೀನು ಶ್ರೀರಾಮರ ಸೈನ್ಯವನ್ನು ತೆಗೆದುಕೊಂಡು ಬಹಿರಂಗ ಯುದ್ಧ ಮಾಡಲು ಬಂದೇ ಬರ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶ್ರೀರಾಮ ಬರುವವರೆಗೂ ನೀನು ಧ್ಯಾನದಲ್ಲೇ ಇರ್ಬೇಕು ಮತ್ತು ಜಾಗೃತಿಯಾಗಿರ್ಬೇಕು. ಏಕೆಂದ್ರೆ ನೀನು ಇರುವುದು ರಾವಣನ ಮಾಯಾಲೋಕದಲ್ಲಿ ಅಂತ ಹೇಳ್ತಾಳೆ. ನಂತರ ಅಮ್ಮನಿಗೆ ಅಮೃತವನ್ನು ಪ್ರಸಾದಿಸುತ್ತಾಳೆ. ಇದರಿಂದ ನಿನಗೆ ಆಹಾರ ಮತ್ತು ಪಾನೀಯ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾಳೆ. ರಾವಣನಿಗೆ ಪೂರ್ವ ಜನ್ಮದ ವೃತ್ತಾಂತ ಸ್ವಲ್ಪ ಸ್ವಲ್ಪವಾಗಿ ತಿಳಿಯಿತು, ಪೂರ್ತಿಯಾಗಿ ಇನ್ನೂ ತಿಳಿದಿಲ್ಲ. ಆದ ಕಾರಣ ಮತ್ತೆ ಅಜ್ಞಾನದಿಂದ ಇನ್ನೂ ಕೆಟ್ಟ ಕಾರ್ಯಗಳಿಗೆ ಎಳಿತಾನೆ. ನೀನು ಸದಾ ಜಾಗೃತಿಯಾಗಿರ್ಬೇಕು ಅಂತ ಸಹ ಹೇಳ್ತಾಳೆ. ಹೀಗೆ ಜಯನ ಮೊದಲ ಜನ್ಮ ಹಿರಣ್ಯಕಶಿಪು, ಎರಡನೇ ಜನ್ಮ ರಾವಣಂದು, ಇನ್ನೂ ಒಂದು ಜನ್ಮ ಇದೆ. ಆ ಮೂರನೇ ಜನ್ಮದಿಂದ ಆತನಿಗೆ ಶಾಪ ವಿಮೋಚನೆ ಆಗುತ್ತೆ. ಆದ್ರೆ ಅಷ್ಟರಲ್ಲಿ ಅವನ ಕೆಟ್ಟ ಗುಣಗಳನ್ನು ಬದಲಾಯಿಸ್ಕೊಳ್ಬೇಕು. ಎರಡನೆಯ ಜನ್ಮದವರೆಗೂ ಅದು ಸಾಧ್ಯವಾಗಲ್ಲ ಅಂತ ಪಾರ್ವತಿ ಮಾತೆ ಹೇಳ್ತಾಳೆ. ರಾವಣಾಸುರ 3 ಜನ್ಮಗಳಲ್ಲಿ ಒಳ್ಳೆಯವನಾದ್ರೆ ಸರಿ, ಇಲ್ಲದಿದ್ರೆ ಅವನು ಮತ್ತೆ ವಾಪಸ್ ಉತ್ತಮ ಲೋಕಗಳಿಗೆ ಹೋಗಲಾಗದಿಲ್ಲ ಅಂತ ಹೇಳಿ ಮತ್ತೆ ಪಾರ್ವತಿ ದೇವಿ ಹೇಳ್ತಾಳೆ, ಸೀತೆ ರಾವಣನನ್ನು ಮಾನಸಿಕವಾಗಿ ಬಲಹೀನನಾಗಿ ಮಾಡಿ ಅಲ್ಲಿ ಪ್ರೀತಿಯನ್ನು ಹುಟ್ಟು ಹಾಕ್ಬೇಕು ನೀನು. ಅದಕ್ಕೋಸ್ಕರ ನೀನು ಜನ್ಮ ತೆಗೆದುಕೊಂಡಿದ್ದೀಯಾ. ಅಷ್ಟೇ ಅಲ್ಲ, ಯುಗದ ಮಾರ್ಪಾಡಿನಿಂದ ಆಗುವ ಬದಲಾವಣೆಗಳು ಇವೆ. ಅದರಿಂದ ಜನರಿಗೆ ಹೊಸ ಹೊಸ ಜ್ಞಾನವನ್ನು, ಪದ್ಧತಿಗಳನ್ನು ತಿಳಿಸುವ ಒಂದು ಜವಾಬ್ದಾರಿಯು ನಿನ್ನದೇ ಅಂತ ಹೇಳ್ತಾರೆ. ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ಬರುವಾಗ ಜನರಲ್ಲಿ ಬಹಳಷ್ಟು ಬದಲಾವಣೆಗಳು ಉಂಟಾಗಿದ್ದು, ಅವರೆಲ್ಲರಲ್ಲಿ ಜ್ಞಾನವನ್ನು ತುಂಬಲು, ಉತ್ತಮ ಲೋಕಗಳ ಬಗ್ಗೆ ಒಂದು ಅವೇರ್ನೆಸ್ ಅಂದ್ರೆ ಜಾಗೃತಿಯನ್ನು ಬೆಳೆಸಲು ಶ್ರೀರಾಮ ಸೀತೆಯರು ಜನ್ಮ ತೆಗೆದುಕೊಂಡಿದ್ದಾರೆ ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಮತ್ತೆ ರಾವಣಾಸುರನಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ಅಮ್ಮನಿಗೆ ಆಶ್ಚರ್ಯ ಆಗ್ತದೆ. ಅದನ್ನೇ ಈಗ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ರಾವಣನ ತಾಯಿ ಕೈಕಸಿ, ಆಕೆ ಒಬ್ಬ ರಾಕ್ಷಸ ಸ್ತ್ರೀ, ತಂದೆ ಮಾನವ ಪುರುಷ. ಅದಕ್ಕಾಗಿ ರಾವಣನಲ್ಲಿ 2 ಶಕ್ತಿಗಳಿವೆ. ಆದ್ರೆ ಅಸುರ ಗುಣಗಳನ್ನೇ ಜಾಸ್ತಿ ಬೆಳೆಸ್ಕೊಂಡಿದ್ದಾನೆ. ಇದರಿಂದ ಜನರಿಗೆ ಅವನಲ್ಲಿ ಭಯ ಜಾಸ್ತಿ ಇದೆ. ಈಗ ಅದನ್ನೆಲ್ಲ ಹೋಗಲಾಡಿಸುವ ಜವಾಬ್ದಾರಿ ಅಮ್ಮನ ಮೇಲಿದೆ. ನೋಡಿ ಮಾಸ್ಟರ್ಸ್, ನಾವು ಯಾರೇ ಆಗಿರ್ಲಿ, ನಮ್ಮ ತಂದೆ ತಾಯಿಗಳ ಯಾರೇ ಆಗಿರ್ಲಿ, ನಮ್ಮ ಪೂರ್ವ ವೃತ್ತಾಂತ ಏನೇ ಇರ್ಲಿ, ನಾವು ಯಾವುದೇ ಒಂದು ಪರಿಸರದಲ್ಲಿ ಹುಟ್ಟಿರ್ಲಿ, ನಾವು ನಮ್ಮ ಗುಣಗಳನ್ನು ಬದಲಾಯಿಸ್ಕೊಳ್ಬಹುದು. ಕೆಲವ್ರು ಅಂತಿರ್ತಾರಲ್ಲ, ಅವ್ರ ಅಪ್ಪ ಅಮ್ಮ ಹಾಗೆ, ಅದಕ್ಕೆ ಅವರು ಹಾಗೆ ಇದ್ದಾರೆ ಅಂತ ಪರಿಸರದಲ್ಲಿ ಬೆಳೆದಿದ್ದಾನೆ, ಇನ್ನೇನಾಗುತ್ತೆ ಅಂತ. ಅದೆಲ್ಲ ಸುಳ್ಳು. ನಮ್ಮ ಈ ಒಂದು ಗುಣಗಳನ್ನು ಬದಲಾಯಿಸುವ ಶಕ್ತಿ ನಮ್ಮಲ್ಲೇ ಇರುತ್ತೆ. ಯಾವ ಗುಣಗಳನ್ನು ಬೆಳೆಸ್ಕೊಂತೀವೋ
ಅದೇ ಗುಣಗಳು ನಮ್ಮಲ್ಲಿ ಹೊರ ಹೊಮ್ಮುತ್ತವೆ. ಅದಕ್ಕೆಲ್ಲ ಸಹಕಾರ ನೀಡೋದು ಕೇವಲ ಧ್ಯಾನ ಮಾತ್ರ. ಓಕೆ. ಮತ್ತೆ ಪಾರ್ವತಿ ದೇವಿ ಸೀತಾ ಮಾತೆಗೆ ಹೇಳ್ತಾಳೆ, ಸೀತಾ ನೀನು ಯಾವಾಗ ಕರೆದ್ರು ನಾನು ಬರ್ತೇನೆ, ನಿನಗೆ ತುಂಬಾ ಹತ್ತಿರದಲ್ಲೇ ಇರ್ತೇನೆ ಅಂತ ಹೇಳಿ ಒಂದು ಸಣ್ಣ ಪಕ್ಷಿಯ ರೂಪ ತಾಳಿ ಆ ಅಶೋಕ ವೃಕ್ಷದ ಮೇಲೆ ಆಕೆ ಇರ್ತಾಳೆ. ನಂತರ ಸೀತಮ್ಮನ ಹತ್ತಿರ ಒಬ್ಬ ಪರಿಚಾರಕ್ಕೆ ಬಂದು, ಅಮ್ಮ ಕಣ್ಣು ತೆಗೆದೀಯಾ, ನೀನು ದಿನಾಲು ಯಾವಾಗ ಕಣ್ಣು ತೆಗಿತೀಯಾ ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ದಿನಾ ಆಹಾರ ಮತ್ತು ಪಾನೀಯ ತರೋದು, ಇಡೋದು ಮತ್ತೆ ತಗೊಂಡೋಗೋದು ಈ ತರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಇಲ್ಲಿ ಏನು, ಸೀತಮ್ಮ ಹಲವಾರು ವಾರಗಳಿಂದ ಧ್ಯಾನದಲ್ಲೇ ಇರ್ತಾಳೆ. ಮತ್ತೆ ಆ ಸೇವಕಿ ಹೇಳ್ತಾಳೆ, ಅಮ್ಮ ನೀನು ಧ್ಯಾನಕ್ಕೆ ಕುಳಿತಾಗ ನಿನ್ನ ಸುತ್ತಲೂ ಒಂದು ತುಂಬಾ ಶಕ್ತಿ ವಲಯ ಇತ್ತು, ಬೇರೆ ಯಾರು ಹತ್ರ ಬರಕ್ಕೂ ಹೆದರ್ತಾ ಇದ್ರು, ಆದ್ರೆ ನನಗೆ ಮಾತ್ರ ಏನೂ ಅನ್ನಿಸದೆ ಬರ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ಸೀತಮ್ಮಗೆ ಆಹಾರ ತೆಗೆದುಕೊಳ್ಳಲು ಹೇಳಿದಾಗ ತಾಯಿ ನಿರಾಕರಿಸುತ್ತಾಳೆ. ಆ ಪರಿಚಾರಿಕೆ ಯಾರು? ಅವಳೇ ತ್ರಿಜಟ. ಸೀತಮ್ಮ ಅವಳಿಗೆ ಹೇಳ್ತಾಳೆ, ತ್ರಿಜಟ ನಾನು ನಿನ್ನನ್ನು ಮರೆಯೋದೇ ಇಲ್ಲ, ನನಗೆ ಎಷ್ಟೊಂದು ಸೇವೆ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಮತ್ತೆ ತ್ರಿಜಟ ತಾಯಿ ರಾವಣಾಸುರ ತುಂಬಾ ಕೆಟ್ಟವನು, ಅವನಿಗೆ ತುಂಬಾ ಕೋಪ ಜಾಸ್ತಿ, ಅವನ ಸಹನೆಯನ್ನು ನೀನು ಪರೀಕ್ಷಿಸ್ಬೇಡ ಅಂತಂದು ಹೇಳ್ತಾಳೆ. ಅಮ್ಮ ಮನಸ್ಸಿನಲ್ಲಿ ಏನಕ್ಕೂ ನನಗೆಲ್ಲಾ ಗೊತ್ತಿದೆ ಅಂತ ಸುಮ್ಮನಾಗ್ತಾಳೆ. ಇವರಿಬ್ರು ಹೀಗೆ ಮಾತಾಡ್ತಾ ಇರ್ತಾರೆ. ರಾವಣಾಸುರ ಅಲ್ಲಿಗೆ ಬರ್ತಾನೆ. ಸೀತಮ್ಮನನ್ನು ಉದ್ದೇಶಿಸಿ, ಅಪ್ಪ ಸದ್ಯ ನೀನು ಈ ಲೋಕಕ್ಕೆ ಬಂದ್ಯಾ, ನೀನು ಎಚ್ಚರ ತಪ್ಪಿದ್ಯಾ ಅಂತ ತಿಳ್ಕೊಂಡಿದ್ದೆ ನಾನು, ನೀನು ಹೀಗೆ ಊಟ ನೀರು ಬಿಟ್ರೆ ನೀನು ಒಂದಲ್ಲ ಒಂದ್ ದಿವಸ ಸತ್ತೋಗ್ತೀಯಾ, ನಿನಗೆ ಸಾವಿನ ಮೇಲೆ ಅಷ್ಟು ಇಷ್ಟ ಇದ್ರೆ ಈಗ್ಲೇ ನಿನ್ನನ್ನು ಸಾಯಿಸ್ತೇನೆ ಅಂತ ಕತ್ತಿ ತೆಗೆಯಲು ಹೋಗ್ತಾನೆ. ಆದ್ರೆ ನಿಜವಾಗಿ ರಾವಣನಿಗೆ ಸೀತಮ್ಮನನ್ನು ಸಾಯಿಸುವ ಉದ್ದೇಶ ಇರೋದಿಲ್ಲ. ಆದ್ರೆ ಹಲವಾರು ವಿಧದಿಂದ ಆಕೆಯನ್ನು ಹೆದರಿಸ್ತಾ ಇದ್ರೆ ನನ್ನ ದಾರಿಗೆ ಬರ್ತಾಳೆ ಅನ್ನೋದೇ ಆತನ ಉದ್ದೇಶ ಆಗುತ್ತೆ. ರಾವಣ ಏನೇ ಮಾಡಿದ್ರು ಸೀತಮ್ಮ ಆತನನ್ನು ನೋಡೋದೇ ಇಲ್ಲ. ಯಾಕೆಂದ್ರೆ ನೋಡಿದ್ರೆ ಸಾಕು ಅವನಿಗೆ ಒಂದು ಎಲ್ಲರನ್ನು ಭ್ರಾಂತಿಗೊಳಿಸುವ ಶಕ್ತಿ ಇರುತ್ತೆ, ಆಕರ್ಷಣೆಯ ಶಕ್ತಿ ಅಂತ ಹೇಳ್ತಾರ ಆತರ. ಅದಕ್ಕೆ ಏನೋ ಮಾಯ ಮಾಡ್ತಾನೆ, ಭ್ರಾಂತಿ ಮಾಡ್ತಾನೆ ಅಂತೇಳಿ ಯಾವಾಗ್ಲೂ ಆತ ಏನ್ ಹೇಳ್ತಿದ್ರು ಅಮ್ಮ ಪಕ್ಕಕ್ಕೆ ತನ್ನ ಮುಖವನ್ನು ತಿರುಗಿಸ್ಕೊಳ್ತಾಳ್ತಾಳೆ. ನಂತರ ಸೀತಮ್ಮ ಬೇರೆ ಕಡೆ ನೋಡ್ತಾ, ರಾವಣ ನನಗೆ ಸಾಯುವ ಉದ್ದೇಶವಿಲ್ಲ, ನಾನು ಇಲ್ಲಿಗೆ ಬಂದದ್ದು ನಿನ್ನ ಸ್ವಾರ್ಥ, ಅಹಂಕಾರ, ಮದ, ಈರ್ಷೆ ಎಲ್ಲವನ್ನು ಮಟ್ಟ ಹಾಕಿ ನಿನಗೆ ಮುಕ್ತಿಯನ್ನು ಪ್ರಸಾದಿಸಲು ಬಂದಿದ್ದೇನೆ ಅಂತ ಹೇಳಿ. ಆಗ ರಾವಣ ಹೇಳ್ತಾನೆ, ನೀನು ನನ್ನ ಮುಕ್ತಿಯ ಬಗ್ಗೆ ಯೋಚಿಸ್ಬೇಡ, ನಿನ್ನ ಬಗ್ಗೆ ಮೊದ್ಲು ಯೋಚನೆ ಮಾಡು, ನೀನು ಬದುಕಿರ್ತೀಯಾ ಸಾಯ್ತೀಯಾ ನೀನ್ ಎಲ್ಲಿದ್ಯಾ ಅಂತ ಅದನ್ನು ಮೊದ್ಲು ನೀನು ಯೋಚನೆ ಮಾಡು ಅಂತ ಹೇಳ್ತಾನೆ. ನೋಡಿ ಮಾಸ್ಟರ್ಸ್, ನಮ್ಮಲ್ಲಿ ನಕಾರಾತ್ಮಕ ತರಂಗಗಳು ತುಂಬಿರುವಾಗ ಯಾರು ಒಳ್ಳೆಯದನ್ನು ಹೇಳಿದ್ರು ನಮ್ಮ ತಲೆಗೆ ಹೋಗೋದೇ ಇಲ್ಲ. ಹೀಗೆ ಪ್ರತಿ ದಿನ ರಾವಣಾಸುರ ಸೀತೆ ಹತ್ರ ಬರೋದು, ಅವಳನ್ನು ಚುಚ್ಚಿ ಮಾತನಾಡಿಸುವುದು, ಹೆದರಿಸೋದು ಮಾಡ್ತಾನೆ ಇರ್ತಾನೆ. ರಾವಣ ತನ್ನ ಮಾಯಾಶಕ್ತಿಯನ್ನು ಸೀತಮ್ಮನನ್ನು ಬಂಧಿಸಲು ಸಾಕಷ್ಟು ಪ್ರಯತ್ನ ಮಾಡ್ತಾನೆ. ಆದ್ರೆ ಸೀತಮ್ಮಗೆ ಎಲ್ಲವೂ ತಿಳಿದಿದೆ, ಈಗ ಬಹಳ ಜಾಗೃತಿಯಾಗಿದ್ದಾಳೆ. ಸೀತಮ್ಮ ನಿರ್ಲಿಪ್ತತೆಯನ್ನು ನೋಡಿ ರಾವಣಾಸುರ ಕೋಪ ದಿನೇ ಜಾಸ್ತಿ ಆಗ್ತಾ ಇದೆ. ಇನ್ನು ಲಾಭವಿಲ್ಲ ಅಂತ ಹೇಳಿ ರಾವಣಾಸುರ ಆಕೆ ದೈಹಿಕವಾಗಿ ಹಾನಿ ಮಾಡ್ಬೇಕೆಂದು ಹತ್ತಿರ ಹೋಗ್ತಾನೆ. ಆದ್ರೆ ಸೀತಮ್ಮನ ಸುತ್ತಲೂ ಇರುವ ಪಾಸಿಟಿವ್ ಶಕ್ತಿ ವಲಯ ಅವನು ಯಾವಾಗ ಹತ್ರ ಹೋಗ್ತಾನೋ ಎತ್ತಿ ಅವನನ್ನು ಆ ಕಡೆ ಒಗೆದು ಬಿಡುತ್ತೆ. ನೋಡ್ರಿ ಎಷ್ಟು ಶಕ್ತಿ ಇರುತ್ತೆ ಅಮ್ಮನ ಶಕ್ತಿ. ಹೀಗೆ ದಿನಗಳು ಕಳೀತಾ ಹೋಗ್ತೇವೆ. ರಾವಣಾಸುರನಿಗೆ ಆಶ್ಚರ್ಯ ಉಂಟಾಗುತ್ತೆ, ಯಾಕಂದ್ರೆ ಸೀತಮ್ಮ ಆಹಾರ ತಗೊಂತಾ ಇಲ್ಲ, ನೀರು ತಗೊಂತಾ ಇಲ್ಲ, ಆದ್ರೆ ಇಷ್ಟು ಆರೋಗ್ಯವಾಗಿದ್ದಾಳೆ. ಅಷ್ಟೇ ಅಲ್ಲ, ನನ್ನನ್ನು ನೋಡಿ ಒಂದು ಸ್ವಲ್ಪನೇ ಹೆದರೋದೇ ಇಲ್ಲ, ಊಟ ನಿದ್ದೆ ಇಲ್ಲ, ಹೇಗಿರ್ತಾಳೆ ಇವಳು ತಪಸ್ವಿನಿಯಾ ಏನು ಯೋಗಿನಿಯಾ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ, ಜೊತೆಗೆ ಈರ್ಷೆ ಸಹ ಪಡ್ತಾನೆ. ಹೀಗೆ ರಾವಣಾಸುರ ಮೊದಲ ಬಾರಿಗೆ ಅಮ್ಮನ ಬಗ್ಗೆ ಆಲೋಚಿಸಲು ಪ್ರಾರಂಭಿಸ್ತಾನೆ. ನಿಧಾನವಾಗಿ ರಾವಣಾಸುರ ಬಾಹ್ಯದಿಂದ ಅಂತರ್ಯದಲ್ಲಿ ಪ್ರವೇಶಿಸ್ತಾನೆ. ರಾವಣಾಸುರ ಅಮ್ಮ ಅನ್ಕೊಂತಾಳೆ, ಈತನನ್ನು ಈಗ್ಲೇ ಬದಲಾಯಿಸ್ಬೇಕು, ಇಲ್ಲದಿದ್ದರೆ ಈತನಿಂದ ತುಂಬಾ ಅನಾಹುತಗಳಾಗುತ್ತವೆ, ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗ್ತಾರೆ ಅಂತ ಅಂದ್ಕೊಳ್ತಾಳೆ. ಒಂದು ದಿನ ರಾತ್ರಿ ಸೀತಮ್ಮ ತುಂಬಾ ಡೀಪ್ ಧ್ಯಾನದಲ್ಲಿ ಇರ್ತಾಳೆ. ತಾಯಿಗೆ
ಮುಂಬರುವ ದೃಶ್ಯಗಳೆಲ್ಲವ ಕಾಣಿಸ್ತಾ ಇವೆ. ಯಾಕೆಂದ್ರೆ ಆಕೆ ಮಹಿಮಾನ್ವಿತ, ಎಲ್ಲ ಗೊತ್ತಿದೆ ಆಕೆಗೆ. ಯಾಕೆ ಬಂದಿದ್ದೀನಿ, ಏನಾಗ್ತಾ ಇದೆ, ಏನಾಗಬಹುದು ಅಂತ ಎಲ್ಲವೂ ಅವಳಿಗೆ ತಿಳಿದಿದೆ. ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳ ಆಕ್ರಂದನ ಕಾಣಿಸ್ತಾ ಇದೆ, ಶೋಷಣೆ ಕಾಣಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ತಾಯಂದ್ರು ತಮ್ಮ ಹೆಣ್ಣು ಮಕ್ಕಳನ್ನು ಶಿಶುವಾಗಿರುವಾಗಲೇ ಕೊಲ್ತಾ ಇದ್ದಾರೆ. ಏಕೆಂದ್ರೆ ಸ್ತ್ರೀ ದೊಡ್ಡವಳಾದ ಮೇಲೆ ಅವಳ ಲೈಫ್ ತುಂಬಾ ಅನ್ಸೆಕ್ಯೂರ್ ಆಗಿರುತ್ತೆ. ಅವಳು ಉಳಿಯಲ್ಪಡುತ್ತಾಳೆ. ಗಂಡಸರು ಹೆಂಗಸರನ್ನು ಮನೆಯಲ್ಲಿಯೇ ಇರಿಸುತ್ತಾರೆ. ಅವಳಿಗೆ ಯಾವ ಅಧಿಕಾರನೂ ಇರೋದಿಲ್ಲ. ಸ್ತ್ರೀಯರಿಗೆ ಬೆಲೆ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಎಲ್ಲ ಬೆಳವಣಿಗೆಗಳಿಂದ ಹೆಂಗಸರಲ್ಲಿ ಕೀಳು ಮನೋಭಾವನೆ ಬೆಳೀತಾ ಇದೆ. ಹೆಂಗಸರನ್ನು ಬಾಹ್ಯ ಸೌಂದರ್ಯದಿಂದ ಮಾತ್ರವೇ ಗುರುತಿಸಲ್ಪಡುತ್ತಾ ಇದ್ದಾರೆ. ಆಂತರಿಕವಾಗಿ ಏನೇ ಶಕ್ತಿ ಇದ್ರೂ ಇಲ್ಲದಂತೆ ಈ ಯುಗದಲ್ಲಿ ಎಷ್ಟೋ ಜನ ಯೋಗಿನಿಯರು ಸೌರಮಂಡಲವನ್ನು ಸೃಷ್ಟಿಸುವ ಕೆಲಸ ಮಾಡಿದ್ದಾರೆ. ಆದ್ರೆ ಮುಂಬರುವ ದಿನಗಳಲ್ಲಿ ಕಾಲಗಳಲ್ಲಿ ಯಾರು ಗುರುತಿಸಲ್ಪಡೋದಿಲ್ಲ ಮತ್ತು ಮರೆತೂ ಸಹ ಹೋಗ್ಬಿಡುತ್ತಾರೆ ಅಂತೇಳಿ ಸೀತಮ್ಮ ಅವೆಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ರೆ ಮಾಸ್ಟರ್ಸ್. ಈಗ ನಾವು ನೋಡ್ತಾ ಇರೋದು ಅದೇ ಅಲ್ಲ. ಎಷ್ಟೋ ಜನ ಹೆಣ್ಣು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಈಗ ಮಾನಭಂಗ ಮಾಡ್ತಾ ಇದ್ದಾರೆ, ಶೋಷಣೆಗೆ ಒಳಪಡಿಸ್ತಾ ಇದ್ರೆ. ಆಮೇಲೆ ಹೆಣ್ಣು ಮಕ್ಕಳನ್ನು ವರದಕ್ಷಿಣೆ ಸಲುವಾಗಿ ಸಾಯಿಸ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಎಲ್ಲವನ್ನು ನೋಡ್ತಾ ಇದೀವಿ ನಾವು. ಆದ್ರೆ ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಮ್ಮ ಗುರುಗಳು ನಮಗೆ ಹಣವನ್ನು ಕೊಟ್ಟು ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಎಷ್ಟು ಜನ ನೋಡ್ರಿ ಹೊರಗಡೆ ಬಂದು ಎಷ್ಟು ಜನ ಚೆನ್ನಾಗಿ ಸ್ಪೀಚಸ್ ಮಾಡ್ತಾ ಇದ್ದಾರೆ, ಎಂತೆಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ಸತ್ಯಯುಗ ಬರೋದ್ರಲ್ಲಿ ಏನಿಲ್ಲ, ನಾವು ತುಂಬಾ ಹತ್ರದಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನೋಡಿ, ಆಗಿನ ಕಾಲದಲ್ಲಿಯೇ ಮುಂಬರುವ ಕಾಲದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಯನ್ನು ಹೇಳಿದ್ದಾರೆ. ಹಾಗೆಯೇ ಈಗ ನಡೀತಾ ಇದೆ. ಇದೆಲ್ಲವನ್ನು ತಾಯಿ ಅಶೋಕವನದಲ್ಲಿ ಧ್ಯಾನದಲ್ಲಿ ಕುಳಿತಾಗ ನೋಡಿದ ದೃಶ್ಯ ಹಾಗೂ ಕೇಳಿದ ಮಾತುಗಳು. ಸೀತಮ್ಮಗೆ ಇದೆಲ್ಲವನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ. ತನ್ನ ಕಿವಿಯಲ್ಲಿ ಕೇಳಿಸಿದ ಮಾತುಗಳನ್ನು ಆಡಿದವರು ಯಾರು ಅಂತ ಅಂದುಕೊಳ್ತಿರುವಾಗ್ಲೇ ದೇವಹೂತಿ ಅಮ್ಮ ಕಾಣ್ತಾಳೆ. ದೇವಹೂತಿ ಅಮ್ಮ ಅಂದ್ರೆ ಗೊತ್ತಲ್ಲ, ಒಬ್ಬ ದೊಡ್ಡ ಮಹಾ ಯೋಗಿನಿ ಆಕೆ. ಆಕೆಗೆ ಯೋಗಿನಿ ಅಂತ ಹೇಳಿ ಕರೀತಾರೆ. ಎಷ್ಟೋ ಮಂದಿ ಯೋಗಿನಿಯರಿಗೆ ಆಕೆ ತಾಯಿ ಇದ್ದಾಗೆ. ಸೀತಮ್ಮಗೆ ಆಕೆ ಆಕಾಶದಲ್ಲಿ ಸುಖಾಸನದಲ್ಲಿ ಕುಳಿತು ಧ್ಯಾನ ಮುದ್ರೆಯಲ್ಲಿ ಕಾಣಿಸ್ತಾಳೆ. ಸೀತಮ್ಮ ಆ ಮಹಾ ತಾಯಿಗೆ ನಮಸ್ಕರಿಸ್ತಾಳೆ. ಅವಾಗ ದೇವಹೂತಿ ಅಮ್ಮ ಸೀತಮ್ಮನ ಎರಡೂ ಕಡೆ ಹಿಡಿದುಕೊಂಡು, ಸೀತೆ, ಈ ಯುಗ ಬದಲಾವಣೆಯಲ್ಲಿ, ಈ ಅವರೋಹಣ ಕಾಲದಲ್ಲಿ ನಾವೆಲ್ಲ ಅಂದ್ರೆ ಸ್ತ್ರೀಯರು ಹಿಂದಕ್ಕೆ ತಳ್ಳಲ್ಪಡ್ತಾ ಇದ್ದೀವಿ. ಏನೇ ತಳ್ಳಲ್ಪಟ್ಟರು ಅವರು ತಮ್ಮ ಜ್ಞಾನವನ್ನೆಲ್ಲ ಒಳಗಡೆಯೇ ಭದ್ರಪಡಿಸ್ಕೊಂಡಿದ್ದಾರೆ. ಆದ್ರೆ ಮತ್ತೆ ಆರೋಹಣ ಶುರುವಾದಾಗ ಆಂತರಿಕ ಜ್ಞಾನ ಖಂಡಿತ ಹೊರಗಡೆ ಬರ್ತದೆ. ಆದ ಕಾರಣ ನಿನ್ನ ಕೆಲಸವೇನೆಂದ್ರೆ ಈಗಿನಿಂದಲೇ ಹೆಣ್ಣು ಮಕ್ಕಳಲ್ಲಿ ಜ್ಞಾನದ ಬೀಜವನ್ನು ಬಿತ್ತು, ಮುಂದೆ ಇದರ ಅವಶ್ಯಕತೆ ತುಂಬಾ ಬರುತ್ತೆ ಅಂತ ದೇವಹೂತಿ ಅಮ್ಮ ಹೇಳ್ತಾರೆ. ಆಗ ನೀನು ಬಿತ್ತಿದ ಬೀಜಗಳೇ ವೃಕ್ಷಗಳಾಗಿ ಸ್ತ್ರೀಮೂರ್ತಿಯರಿಂದ ಹೊರಗಡೆ ಬರುತ್ತವೆ. ನೀನು ಹುಟ್ಟಲು ಒಂದು ಕಾರಣ ಅಂತೇಳಿ ದೇವಹೂತಿ ಅಮ್ಮ ಹೇಳ್ತಾಳೆ. ಹೀಗೆ ದೇವಹೂತಿ ಅಮ್ಮ ಸೀತಮ್ಮಗೆ ಎಲ್ಲಾ ವಿಷಯಗಳನ್ನು ತಿಳಿಸಿದ ಮೇಲೆ ಸೀತಮ್ಮ ಎಷ್ಟೋ ಯುಗಗಳ ಮತ್ತೆ ಹಿಂದೆ ಹೋಗ್ತಾಳೆ. ಅದು ಒಂದು ಭೂಮಿ ಗುರುತ್ವಾಕರ್ಷಣೆ ಹತ್ರ ಇರುವ ದೃಶ್ಯ. ಆ ಯುಗದಲ್ಲಿ ಸ್ತ್ರೀಯರಿಗೆ ತುಂಬಾ ಗೌರವ ಇತ್ತು. ಅಮ್ಮ ದೇವಹೂತಿ ಅಮ್ಮನ ವೃತ್ತಾಂತವೆಲ್ಲವನ್ನು ನೋಡ್ತಾ ಇದ್ದಾಳೆ. ದೇವಹೂತಿ ಅಮ್ಮನ ತಂದೆ ಹೆಸರು ಮನು. ಆತ ದೊಡ್ಡ ತತ್ವವೇತ್ತ. ಮನು ತನ್ನ ಮಗಳಿಗೆ ತಕ್ಕ ವರನನ್ನು ಹುಡುಕ್ತಾ ಇರ್ತಾನೆ. ಆತ ಮಹಾ ತಪಸ್ವಿಯಾದ ಕರ್ತಮ ಮುನಿಯ ಹತ್ರ ಹೋಗಿ ಮಗಳನ್ನು ವಿವಾಹ ಆಗೋಕೆ ಕೇಳ್ತಾನೆ. ಆದ್ರೆ ಕರ್ತಮ ಮುನಿಗೆ ಯಾವ ಆಸೆಯೂ ಇರೋದಿಲ್ಲ. ಆದ್ರೆ ಮನು ಬಂದು ಕೇಳಿದ್ದಕ್ಕೆ ಇಲ್ಲವೆನ್ನದೆ ಒಂದು ಷರತ್ತಿನ ಮೇಲೆ ಒಪ್ಪಿಕೊಳ್ತಾನೆ. ಅದೇನು? ನಾನು ಮದುವೆ ಆಗ್ತೀನಿ, ಆದ್ರೆ ಮಕ್ಕಳಾಗುವವರಿಗೆ ಮಾತ್ರ ನನ್ನ ಹೆಂಡತಿಯ ಜೊತೆ ಇರ್ತೇನೆ, ಆಮೇಲೆ ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಮನು ಮತ್ತು ದೇವಹೂತಿ ಇಬ್ಬರು ಒಪ್ಪಿಕೊಳ್ತಾರೆ. ನಂತರ ಇಬ್ಬರ ಮದುವೆ ಆಗುತ್ತೆ. 9 ಜನ ಹೆಣ್ಣು ಮಕ್ಕಳು, ಒಬ್ಬ ಮಗ ಹುಡ್ತಾರೆ. ಅವರು ಯಾರ್ಯಾರು? ಅವ್ರ ಹೆಸರಂದ್ರೆ ಕಲಾ, ಅನಸೂಯ, ಶ್ರದ್ಧಾ, ಅಬಿರ್ಬು, ಗೀತಾ, ಪ್ರಿಯಾ, ಖ್ಯಾತಿ, ಅರುಂಧತಿ ಹಾಗೂ ಶಾಂತಿ. ಒಬ್ಬೊಬ್ರು ಒಂದೊಂದು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿದವರು. ಮಹಾಯೋಗಿನಿಯರು.
ಅವರೆಲ್ಲರೂ ಸೃಷ್ಟಿಯನ್ನೇ ಸೃಷ್ಟಿಸುವ ಮಹಾ ಖ್ಯಾತಿ ಉಳ್ಳವರು. ಈ 9 ಜನ ಹೆಣ್ಣು ಮಕ್ಕಳ ನಂತರ ಮಹರ್ಷಿ ಕಪಿಲ ಹುಟ್ಟಿರ್ತಾನೆ. ಅವನನ್ನು ನಾರಾಯಣನ ಅವತಾರ ಅಂತ ಅಂತಿರ್ತಾರೆ. ಹೀಗೆ ಮಕ್ಕಳಾದ ನಂತರ ಕರ್ತಮ್ಮ ಏನ್ ಮಾಡ್ತಾರೆ, ಋಷಿ ಮಾತು ಕೊಟ್ಟ ಹಾಗೆ ಆತ ಅಡವಿಗೆ ತಪಸ್ಸಿಗೆ ಹೊರಟೋಗ್ತಾರೆ. ಆಗ ದೇವಹೂತಿ ಅಮ್ಮಗೆ ತುಂಬಾ ಬೇಸರ ಆಗುತ್ತೆ. ಆಗ ಮಹಾಲಕ್ಷ್ಮಿ ಸ್ವತಃ ತಾನೇ ಬಂದು ಅವಳಿಗೆ ಹೇಳ್ತಾಳೆ, ನಿನ್ನ ಜೊತೆ ನಾನಿದ್ದೇನೆ, ನಿನ್ನ ಮಕ್ಕಳ ದೊಡ್ಡವರಾಗೋವರೆಗೂ ನಾನು ಇರ್ತೇನೆ ಅಂತ ಹೇಳ್ತಾಳೆ. ಹೀಗೆ ಮಹಾಲಕ್ಷ್ಮಿ ಆ 10 ಜನ ಮಕ್ಕಳಿಗೆ ಆಧ್ಯಾತ್ಮಿಕ ಸಾಧನೆಗಳನ್ನು ಕಲಿಸ್ತಾಳೆ. ಇಂತಹ ಮಹಾಲಕ್ಷ್ಮಿಯಿಂದ ಟ್ರೈನಿಂಗ್ ಪಡೆದ ಅವರೆಲ್ಲರೂ ಮಹಾ ತಪಸ್ವಿಗಳಾಗದೆ ಇನ್ನೇನಾಗ್ತಾರೆ ಹೇಳಿ ಮಾಸ್ಟರ್ಸ್, ಹೌದು ತಾನೆ? ಅವರೆಲ್ಲರೂ ಬೆಳೆದು ಮದುವೆ ಆಗುವವರೆಗೂ ಮಹಾಲಕ್ಷ್ಮಿ ಸಹಾಯ ಮಾಡ್ತಾ ಇರ್ತಾಳೆ. ಹೀಗೆ ದೇವಹೂತಿ ಮಕ್ಕಳಲ್ಲಿ ಖ್ಯಾತಿ ತುಂಬಾ ಜ್ಞಾನಿ, ಅವಳಲ್ಲಿ ಆಂತರಿಕ ಜ್ಞಾನ ತುಂಬಾ ಇತ್ತು. ಅದಕ್ಕೋಸ್ಕರ ಮಹಾಲಕ್ಷ್ಮಿಗೆ ಆಕೆ ಅಂದ್ರೆ ವಿಶೇಷವಾದ ಅಕ್ಕರೆ. ನಂತರ ಖ್ಯಾತಿ ಭೃಗು ಮಹರ್ಷಿಯನ್ನು ವಿವಾಹವಾಗ್ತಾಳೆ. ಭೃಗು ಮಹರ್ಷಿ ಅಂದ್ರೆ ಎಲ್ಲರಿಗೂ ಗೊತ್ತು ತಾನೆ. ಅವರಿಬ್ರು ವೈಕುಂಠಕ್ಕೆ ಬಂದು ನಾರಾಯಣ ಲಕ್ಷ್ಮಿಯರ ಸೇವೆ ಮಾಡ್ತಾ ಇಲ್ಲೇ ಉಳ್ಕೊಂತಾರೆ. ಅವರಿಬ್ಬರು ಮಹಾಲಕ್ಷ್ಮಿ ಹತ್ತಿರ ಅದ್ಭುತವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತಾರೆ. ಅವರಿಬ್ಬರು ಮಹಾಲಕ್ಷ್ಮಿಯನ್ನು ಒಂದು ಕೋರಿಕೆಯನ್ನು ಕೇಳ್ತಾರೆ. ಅಮ್ಮ, ನೀನು ನಮ್ಮ ಮಗಳಾಗಿ ಹುಟ್ಟಬೇಕಂತ ನಮಗೆ ಆಸೆ, ದಯವಿಟ್ಟು ಆ ಒಂದು ವರವನ್ನು ನಮಗೆ ಪ್ರಸಾದಿಸ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಒಪ್ಪಿಕೊಳ್ತಾಳೆ. ಅವರ ಇಷ್ಟದಂತೆ ಮಹಾಲಕ್ಷ್ಮಿ ಮಗಳಾಗಿ ಜನ್ಮಿಸ್ತಾಳೆ. ಅವಳೇ ಬೇರೆ ಯಾರು ಅಲ್ಲ, ಭಾರ್ಗವಿ. ಅವಳು ತುಂಬಾ ಜ್ಞಾನಿ. ಪೃಥ್ವಿಯ ಮೇಲೆ ಅಖಂಡವಾದ ನಕ್ಷತ್ರ ಶಾಸ್ತ್ರ, ಗೃಹಶಾಸ್ತ್ರವನ್ನು ಬೆಳಕಿಗೆ ತರ್ತಾಳೆ. ಆಸ್ಟ್ರಾಲಜಿಯನ್ನು ಸಹ ತರ್ತಾಳೆ. ಭೃಗು ಮಹರ್ಷಿ ಖ್ಯಾತಿನ ಮದುವೆ ಆಗಿರ್ತಾನಲ್ಲ, ಇನ್ನೊಬ್ಳು ಹೆಂಡತಿರ್ತಾಳೆ ಉಸಾನ ಅಂತ. ಅವಳು ರಾಕ್ಷಸ ಸ್ತ್ರೀ. ಅವರಿಬ್ಬರ ಸಂತಾನವೇ ಶುಕ್ರಾಚಾರ್ಯ. ಒಂದು ಕಣ್ಣಿರೋದಿಲ್ಲ, ಆ ರಾಕ್ಷಸನೇ ಇವರ ಮಗ. ಇವರು ಅಸುರ ಗುರುಗಳು. ಒಂದು ಸಲ ಅಸುರರು ಉಸಾನ ಹತ್ತಿರ ಬಂದು ಶರಣಾಗತಿಯನ್ನು ಕೋರ್ತಾರೆ, ಆಶ್ರಯ ಕೇಳ್ತಾರೆ. ಅದಕ್ಕೆ ಉಸಾನ ಸಮ್ಮತಿಸಿ ಅವರೆಲ್ಲರಿಗೂ ಆಶ್ರಯ ಕೊಡ್ತಾಳ. ನಂತರ ದೇವತೆಗಳು ರಾಕ್ಷಸರನ್ನು ಸಂಹರಿಸಲು ಈಕೆ ಹತ್ರ ಬರ್ತಾರೆ. ಉಸಾನಳಿಗೆ ರಾಕ್ಷಸರಿಗೆ ಆಶ್ರಯ ಕೊಡಬೇಡ ಅಂತ ಕೇಳಿಕೊಳ್ತಾರೆ. ಆದ್ರೆ ಉಸಾನ ಒಪ್ಪುವುದಿಲ್ಲ. ಆಗ ಅಲ್ಲಿಗೆ ನಾರಾಯಣ ಭಾರ್ಗವಿಯನ್ನು, ನಿನ್ನ ಕೆಲಸವಾಯ್ತು, ನೀನು ವೈಕುಂಠಕ್ಕೆ ಹೋಗೋಣ ಬಾ ಅಂತ ಕರೆದುಕೊಂಡು ಹೋಗ್ತಾ ಇರ್ತಾನೆ. ನಾರಾಯಣ ಉಸಾನಳಿಗೆ ಹೇಳ್ತಾನೆ, ನೀನು ಮಾತು ಕೊಡೋದು ಸರಿ, ಆದ್ರೆ ಅದಕ್ಕಿಂತಲೂ ಧರ್ಮವನ್ನು ನೀನು ಕಾಪಾಡ್ಬೇಕು. ಅವರೆಲ್ಲ ರಾಕ್ಷಸರು, ಅವ್ರಿಗೆ ಯಾಕೆ ನೀನು ಆಶ್ರಯ ಕೊಡ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ಆಕೆ ಹೇಳ್ತಾಳೆ, ಸರಿ, ಇದು ವಿಶ್ವ ಕಲ್ಯಾಣದ ಕೆಲಸ, ಆದ್ರೆ ನಾನು ಅವರಿಗೆ ಮಾತು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಮತ್ತೆ ಭಾರ್ಗವಿ ಸಹ ಹೇಳ್ತಾಳೆ, ಯಾರು, ಅವರ ಮಗಳು, ನೀನು ಇದನ್ನು ಬಿಟ್ಬಿಡು, ರಾಕ್ಷಸರನ್ನು ನಾನು ಹೇಗಾದ್ರೂ ಮಾಡಿ ಮತ್ತೆ ಅವ್ರಿಗೆ ಏನು ಆಗೋದಿಲ್ಲ, ಆತರ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಉಸಾನಳಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು, ಗೊತ್ತಿಲ್ಲದೆ ಅವರಿಗೆ ಮಾತು ಕೊಟ್ಟು ಬಿಟ್ಟೆ ಅಂತ ತುಂಬಾ ಇದು ಮಾಡ್ತಾಳೆ. ಆದ್ರೆ ಅವಳು ಹೇಳ್ತಾಳೆ, ದೇವ, ನಾನು ಮಾತಿಗೆ ತಪ್ಪಲಾರೆ, ಹಾಗಂತ ಧರ್ಮಕ್ಕೆ ವಿರುದ್ಧವಾಗಿಯೂ ನಾನು ಹೋಗ್ಲಾರೆ. ಆದ್ದರಿಂದ ಒಂದೇ ಒಂದು ಉಪಾಯ ಇದೆ. ಏನು ಇದು? ನಾನ್ ಸತ್ತೋಗ್ಬಿಟ್ರೆ ಏನು ಇಲ್ಲ, ಮಾತು ಹೋಗ್ಬಿಡುತ್ತೆ, ನೀವು ರಾಕ್ಷಸರ ಸಂಹಾರವನ್ನು ಮಾಡ್ಬೋದು ಅಂತ ಹೇಳ್ತಾಳೆ. ಅದಕ್ಕಾಗಿ ನನಗೆ ಸಾವನ್ನು ಕರುಣಿಸು ಅಂತ ಕೇಳ್ಕೊಳ್ತಾಳೆ. ಆಗ ನಾರಾಯಣ ಅವಳಿಗೆ ಮೋಕ್ಷವನ್ನು ಕರುಣಿಸ್ತಾನೆ. ನಂತರ ದೇವತೆಯರು ಅಸುರರನ್ನು ಸಂಹಾರ ಮಾಡ್ತಾರೆ. ನೋಡ್ರಿ ಮಾಸ್ಟರ್, ಭಗವಂತನ ಲೀಲೆ ಹೇಗಿರುತ್ತೆ ಯಾರಿಗೂ ಊಹೆ ಮಾಡ್ಕೊಳಕ್ಕೆ ಆಗಲ್ಲ. ಯಾವಾಗ ನಾರಾಯಣ ಉಸಾನಳಿಗೆ ಮೋಕ್ಷ ಕೊಟ್ನೋ, ಭೃಗು ಮಹರ್ಷಿಗೆ ವಿಷಯ ಎಲ್ಲ ಗೊತ್ತಾಗುತ್ತೆ. ಆತನಿಗೆ ತುಂಬಾ ಕೋಪ ಜಾಸ್ತಿ. ಯಾವುದನ್ನು ಯೋಚನೆ ಮಾಡದೆ ಒಂದೇ ಒಂದು ಶಾಪ ಕೊಟ್ಬಿಡ್ತಾನೆ. ಏನಂದ್ರೆ, ಯಾರು ಈ ಕೃತ್ಯಕ್ಕೆ ಜವಾಬ್ದಾರರೋ, ನಾನು ಹೇಗೆ ಹೆಂಡತಿಯ ವಿಯೋಗವನ್ನು ಅನುಭವಿಸಿದನೋ, ಅವರು ಸಹ ಹೆಂಡತಿಯಿಂದ ದೂರವಾಗಿ ಆ ವಿಯೋಗವನ್ನು ಅನುಭವಿಸಬೇಕು ಅಂತೇಳಿ ಶಾಪ ಕೊಡ್ತಾನೆ. ನೋಡ್ರಿ, ದೇವತೆಗಳಿಗೆ, ಆಮೇಲೆ ಆ ನಾರಾಯಣನಿಗೆ ಶಾಪ ಕೊಡ್ತಾನೆ. ಅದರಿಂದ ಅವರೂ ಹೊರತಲ್ಲ. ಆದ್ರೆ ಭೃಗು ಮಹರ್ಷಿಗೆ ನಂತರ ಗೊತ್ತಾಗುತ್ತೆ, ಶಾಪ ಕೊಟ್ಟ ಮೇಲೆ, ಅಯ್ಯೋ, ನಾನು
ನನ್ನ ಹೆಂಡತಿಯ ಸಾವಿಗೆ ಕಾರಣನಾದ ನಾರಾಯಣನಿಗೆ ಶಾಪ ಕೊಟ್ಬಿಟ್ಟಿದೀನಿ, ಏನ್ ಮಾಡಕ್ ಹೋಗಲ್ಲ. ತುಂಬಾ ಮರುಗ್ತಾನೆ. ಆವಾಗ ನಾರಾಯಣ ಭೃಗು ಮಹರ್ಷಿ ಹತ್ರ ಬಂದು ನಿನ್ನ ಶಾಪವನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಭೃಗು ಮಹರ್ಷಿ ಪಶ್ಚಾತ್ತಾಪದಿಂದ ನಾನು ನನ್ನ ಶಾಪವನ್ನು ಹೆಂಗ್ ತೆಗೆದುಕೊಳ್ತೇನೆ ಅಂತ ಹೇಳಿ ನಾರಾಯಣ ಕಾಲ್ ಮೇಲೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂತಾನೆ. ಅದಕ್ಕೆ ನಾರಾಯಣ, ನಿನ್ನ ಪತ್ನಿಯ ವಿಯೋಗ ನಿನಗೆ ನೋವು ತಂದಿದೆ, ಆ ನೋವನ್ನು ನಾನು ಅನುಭವಿಸ್ಲೇಬೇಕು. ಅಷ್ಟೇ ಅಲ್ಲ, ಮುಂಬರುವ ಕಾಲದಲ್ಲಿ ನಾವು ಭೂಮಿಯ ಮೇಲೆ ಜನ್ಮ ತಾಳ್ತೀವಿ, ಆಗ ನಾವು ಈ ಶಾಪವನ್ನು ಅನುಭವಿಸುತ್ತೇವೆ. ಆದ್ರೆ ನಿನ್ನ ಶಾಪ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಉಪಯೋಗವಾಗಬೇಕು ಅಂತ ಹೇಳ್ತಾನೆ. ಇವ್ರು ಹೀಗೆ ಮಾತನಾಡುವಾಗ ಅಲ್ಲಿಗೆ ಖ್ಯಾತಿ ಬರ್ತಾಳೆ. ಭೃಗು ಮಹರ್ಷಿ ಹೆಂಡತಿ, ಮೊದಲ ಹೆಂಡತಿ. ಅವಳು ಭೃಗು ಮಹರ್ಷಿಗೆ ಹೇಳ್ತಾಳೆ, ನೀನು ಯಾರಿಗೆ ಶಾಪ ಕೊಟ್ಟಿದ್ದೀಯಾ? ನಿನ್ನ ಮಗಳಿಗೂ ಶಾಪ ಕೊಟ್ಟಿದ್ದೀಯಾ? ಏಕೆಂದ್ರೆ ಭಾರ್ಗವಿ ಮಗಳಲ್ಲವೇ ಅಂತ ಹೇಳ್ತಾಳೆ. ಆಗ ಭೃಗು ಮಹರ್ಷಿಗೆ ತುಂಬಾ ದುಃಖ ಆಗುತ್ತೆ. ನಂತರ ಮಗಳನ್ನು ಆಲಿಂಗ ಮಾಡ್ಕೊಂಡು, ತಾಯಿ ನನ್ನನ್ನು ಕ್ಷಮಿಸು ಅಂತ ಕೇಳ್ತಾನೆ. ನಂತರ ಖ್ಯಾತಿ, ಶಾಪವನ್ನು ಹಿಂತೆಗೆದುಕೊಳ್ಳಲು ಬರೋದಿಲ್ಲ, ಆದ್ರೆ ಸ್ವಲ್ಪ ಉಪಶಮನ ಮಾಡ್ಬೋದು. ಹೇಗೆಂದ್ರೆ ಶಾಶ್ವತವಾಗಿ ನಾರಾಯಣನಿಗೆ ಹೆಂಡತಿಯ ವಿಯೋಗ ಉಂಟಾಗೋದಿಲ್ಲ, ಕೇವಲ ಕೆಲವು ದಿನಗಳು ಮಾತ್ರ ಅಂತ ಹೇಳ್ತಾಳೆ. ಅದು ಉಪಶಮನ. ಶಾಪ ಅಂತೂ ಅನುಭವಿಸ್ಲೇಬೇಕು ಅವರು. ಮತ್ತೆ ಖ್ಯಾತಿ ಹೇಳ್ತಾಳೆ, ನೀವಿಬ್ರು ದೂರ ದೂರ ಇರೋದ್ರಿಂದ ಲೋಕ ಕಲ್ಯಾಣ ಸಹ ಆಗುತ್ತೆ ಅಂತ ಹೇಳ್ತಾಳೆ. ನಂತರ ನಾರಾಯಣ ಹಾಗೂ ಭಾರ್ಗವಿಯರು ವೈಕುಂಠಕ್ಕೆ ಹೋಗ್ತಾರೆ. ಹೋಗೋ ಮುಂಚೆ ತಾಯಿ ಖ್ಯಾತಿ ಭಾರ್ಗವಿಯನ್ನು ಹತ್ರ ಕರೆದು, ಈ ಕಾಲದಲ್ಲಿ ಋಷಿಗಳ ಮಾತು ಅಂದ್ರೆ ನ್ಯಾಯ ತೀರ್ಮಾನ, ಆದ್ರೆ ಇದರಿಂದ ಅವರು ವಿವೇಕ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಏಕೆಂದ್ರೆ ಹಿಂದೆ ಮುಂದೆ ಯೋಚಿಸಿದ ಭೃಗು ಮಹರ್ಷಿ ಶಾಪವನ್ನು ನೀಡಿರ್ತಾರೆ. ಮನುಷ್ಯರಿಗೆ ಮೋಹದಿಂದ ಇದ್ದಾಗ ವಿವೇಕ ನಶಿಸಿ ಹೋಗುತ್ತದೆ, ಆದ್ರೆ ಮುಂಬರುವ ಕಾಲದಲ್ಲಿ ಇದು ಇನ್ನೂ ಅತಿರೇಕಕ್ಕೆ ಹೋಗುತ್ತೆ. ಋಷಿಗಳು ವಿವೇಚನೆ ಇಲ್ಲದೆ ಶಾಪವನ್ನು ಕೊಡ್ತಾರೆ. ಅದಕ್ಕೆ ನೀವು ಮುಂದೆ ಋಷಿಗಳಲ್ಲಿರುವ ಆ ಪವರ್ ಅನ್ನು ತೆಗಿಬೇಕು ಅಂತ ಮಗಳಿಗೆ ಹೇಳ್ತಾಳೆ. ಇದಕ್ಕೆ ಅಲ್ಲವೇ ಫ್ರೆಂಡ್ಸ್, ಮಿಥಿಲೆಯಲ್ಲಿ ಜನರು ಸ್ವಶಾಸನವನ್ನು ಜಾರಿಗೆ ತಂದದ್ದು. ಅದರಿಂದ ಸೀತಮ್ಮಗೂ ಆ ಜ್ಞಾನ ಬಂದಿತು. ಇದೆಲ್ಲವನ್ನು ಸೀತಮ್ಮ ಕಣ್ಣ ಮುಂದೆ ವೀಕ್ಷಿಸ್ತಾ ಇರ್ತಾಳೆ. ನಂತರ ದೇವಹೂತಿ ಅಮ್ಮಗೆ ಹೇಳ್ತಾಳೆ, ಅಮ್ಮ ಇದೇನ ಕಾರಣ ನಾನು ಶ್ರೀರಾಮರ ದೂರ ದೂರ ಇರುವುದಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ದೇವಹೂತಿ ಅಮ್ಮ ಹೇಳ್ತಾಳೆ, ಅವಾಗ ಹೇಳ್ತಾಳಮ್ಮ, ರಾವಣನಿಂದ ಭೂತಾಯಿಯನ್ನು ರಕ್ಷಿಸಲು ನೀನು ಮತ್ತು ಶ್ರೀರಾಮರು ಸೇರಿ ತೆಗೆದುಕೊಂಡ ನಿರ್ಣಯ, ಆದ್ರೆ ಶಾಪವನ್ನು ನೀವು ಇನ್ನು ಮುಂದೆ ಅನುಭವಿಸ್ತೀರಾ, ಇದೆಲ್ಲ ಇನ್ನು ಮುಂದಿದೆ ಅಂತ ಹೇಳ್ತಾಳೆ. ನಂತರ ದೇವಹೂತಿ ಅಮ್ಮ, ಸೀತಾ ನಿನಗೆ ಒಂದು ದೃಶ್ಯವನ್ನು ತೋರಿಸ್ಬೇಕು, ನನ್ನೊಂದಿಗೆ ಬಾ ಅಂತ ಇಬ್ಬರು ಸೂಕ್ಷ್ಮ ಶರೀರದಲ್ಲಿ ಸರಯೂ ನದಿ ಹತ್ರ ಬರ್ತಾರೆ. ಅಲ್ಲಿ ಏನ್ ನೋಡ್ತಾರೆ ಅಂತಂದ್ರೆ, ಎಷ್ಟೋ ಜನ ಸ್ತ್ರೀಯರು, ಯೋಗಿನಿಯರು, ಋಷಿಪತ್ನಿಯರು ಭಜನೆ, ಹಾಡು, ಪ್ರಾರ್ಥನೆ ಮಾಡ್ತಾ ಜೈ ಸೀತಾ, ಜೈ ಜೈ ರಾಮ ಅಂತ ಜೈಕಾರ ಹಾಕ್ತಾ ಇರ್ತಾರೆ. ಆಗ ದೇವಹೂತಿ ಅಮ್ಮ ಹೇಳ್ತಾಳೆ, ಸೀತಾ ಈಗ ನಿನಗೆ ಅರ್ಥ ಆಯ್ತಾ ಏಕೆ ನಿನ್ನನ್ನು ಸಮೀಪಿಸಲು ಯಾವ ರಾಕ್ಷಸರಿಗಾಗಲಿ ರಾವಣನಿಗಾಗಲಿ ಸಾಧ್ಯವಾಗ್ತಾ ಇಲ್ಲ ಅಂತ. ಅವರ ಎಲ್ಲರ ಪ್ರಾರ್ಥನೆ, ಭಕ್ತಿ ನಿನಗೆ ಶ್ರೀರಾಮ ರಕ್ಷೆಯಾಗಿದೆ ಅಂತ ಹೇಳ್ತಾರೆ. ಆಗ ಸೀತಾಮ್ಮಗೆ ಅವರೆಲ್ಲರ ಪ್ರೀತಿಯ ಶಕ್ತಿಯೇ ನನ್ನನ್ನು ರಕ್ಷಿಸ್ತಾ ಇರೋದು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅಮ್ಮಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಏಕೆಂದ್ರೆ ಆಕೆ ಸೀತಾಮಾತೆ ಇದ್ದಿದ್ದು ಅಯೋಧ್ಯೆಯಲ್ಲಿ ಎಷ್ಟು ದಿವಸ, ಕೇವಲ ಒಂದೇ ಒಂದು ವರ್ಷ. ಆದ್ರೆ ಅವರು ಅಮ್ಮನ ಮೇಲೆ ಎಷ್ಟು ಪ್ರೀತಿಯನ್ನು ಭಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಆಗ ದೇವಹೂತಿ ಅಮ್ಮ ಹೇಳ್ತಾಳೆ, ಸೀತಾ ಅವರ ನಿಸ್ವಾರ್ಥ ಪ್ರೀತಿಯೇ ನಿನಗೆ ರಕ್ಷಣಾ ಕವಚವಾಗಿದೆ ಅಂತ ಹೇಳ್ತಾಳೆ. ಸೀತಮ್ಮಳಿಗೆ ತಾನೊಬ್ಬಳೇ ಅಲ್ಲ, ತನ್ನ ಹಿಂದೆ ಎಷ್ಟು ಜನರಿದ್ದಾರೆಂದು ಶಕ್ತಿ, ಆತ್ಮವಿಶ್ವಾಸ ಆಕೆಗೆ ಉಂಟಾಗುತ್ತೆ. ಇದೆಲ್ಲವನ್ನು ಸೀತಮ್ಮ ಸೂಕ್ಷ್ಮ ರೂಪದಲ್ಲಿ ಅಯೋಧ್ಯೆಗೆ ಬಂದು ನೋಡ್ತಾಳೆ. ಅದನ್ನೆಲ್ಲ ದೇವಹೂತಿ ಅಮ್ಮ ಸೀತಾಮಾತೆಗೆ ತೋರಿಸ್ತಾಳೆ. ಮಾಸ್ಟರ್ಸ್, ನಾವು ಅಷ್ಟೇ ಅಲ್ಲ, ನಾವು ಒಬ್ರೇ ಅಂತ ತಿಳ್ಕೊಂಡು ತುಂಬಾ ಒದ್ದಾಡ್ತಾ ಇರ್ತೀವಿ. ಆದ್ರೆ ಯಾವಾಗ ನಮ್ಮ ಹಿಂದೆ ಮಾಸ್ಟರ್ಸ್ ಇದ್ದಾರೆ, ಅವರೆಲ್ಲ ನಮ್ಮನ್ನು ಕಾಯ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡಾಗ ನಮಗೆ ಧೈರ್ಯ, ಆತ್ಮವಿಶ್ವಾಸ ಎಲ್ಲ ಉಂಟಾಗುತ್ತೆ. ಅದೇ ಅಲ್ಲವೇ ಇದಕ್ಕೆ ಧ್ಯಾನದಲ್ಲಿ ಇದ್ದಾಗ ನಮ್ಮ ಜೊತೆ ಮಾಸ್ಟರ್ಸ್ ಇರ್ತಾರೆ. ಅವರಿಗೆ ಸಂಪೂರ್ಣವಾಗಿ ನಾವು ಸರೆಂಡರ್ ಆಗ್ಬೇಕು. ಎಲ್ಲವನ್ನು ಅವರೇ ನೋಡ್ಕೊಳ್ತಾರೆ. ತುಂಬಾ ಜನ ಹೇಳ್ತಾ ಇರ್ತಾರೆ, ಅಯ್ಯೋ ನಮ್ಗೆ ತುಂಬಾ ಕೆಲಸ, ಬೆಳಗ್ಗೆಯಿಂದ ಸಂಜೆ ರಾತ್ರಿಯ ತನಕ ಧ್ಯಾನ ಮಾಡಕ್ಕೆ ನಮ್ಗೆ ಸಮಯ ಇಲ್ಲ ಅಂತ. ಅದಕ್ಕೆ ಪ್ರೇಮ್ನಾಥ್ ಸರ್ ಯಾವಾಗ್ಲೂ ಒಂದು
ಮಾತನ್ನ ಹೇಳ್ತಿರ್ತಾರೆ. ನೀವು ಮಾಸ್ಟರ್ಸ್ ಕೆಲಸ ಮಾಡ್ರಿ. ಮಾಸ್ಟರ್ಸ್ ಕೆಲಸ ಯಾವುದು? ನಮ್ಮ ಗುರುಗಳ ಕೆಲಸ ಯಾವುದು? ಜ್ಞಾನ ಪ್ರಚಾರ. ಆ ಕೆಲಸ ನೀವು ಮಾಡ್ರಿ, ನಿಮ್ಮ ಕೆಲಸವನ್ನು ಅವ್ರು ನೋಡಿಕೊಳ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಒಂದೇ ಒಂದು ಚಿಕ್ಕ ನನ್ನ ಜೀವನದಲ್ಲಿ ನಡೆದ ಘಟನೆ ಹೇಳ್ಬಿಟ್ಟು ನಾನು ಇವತ್ತು ಈ ಅಧ್ಯಾಯ ಮುಗಿಸ್ತೀನಿ. ತುಂಬಾ ನನಗೆ ಯಾವಾಗ ಹೇಳಿದ್ರು ನಿಮ್ಮ ಮೈ ರೋಮಾಂಚನ ಆಗ್ತಾ ಇರುತ್ತೆ. ಏನಂದ್ರೆ ಈಗ 2 ವರ್ಷದ ಕೆಳಗೆ ತುಂಬಾ ನಮ್ಮ ಮನೆಯಲ್ಲಿ ಕೆಲಸದವ್ರ ಪ್ರಾಬ್ಲಮ್ ಆಗುತ್ತೆ. ಪಾತ್ರೆ ತೊಳೆಯೋರು, ಕಸ ಗುಡಿಸೋರೆಲ್ಲ. ಒಬ್ರು ಬರೋದು, 1 ತಿಂಗಳಿರೋದು, ಮತ್ತೆ ಚೇಂಜ್ ಆಗೋದು ತುಂಬಾ ಆಗ್ತಿತ್ತು. ಹೊಸಬ್ರು ಬಂದಾಗೆಲ್ಲ ಅವ್ರಿಗೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ಬೇಕು, ಅವ್ರ ಜೊತೆಗೆ ಇರ್ಬೇಕು, ಕೆಲಸ ಹೇಳ್ತಾ ಇರ್ಬೇಕು, ಹೊಸ ಹೊಸ ಕೆಲಸ. ಈಗ ಆಗ್ತಾ ಇದ್ರೆ ನಮ್ಗೆ ಸಮಯ ತುಂಬಾ ಕರೆದು ಹೋಗ್ತಾ ಇತ್ತು. ಬೇರೆ ಕೆಲಸ ಮಾಡಕ್ಕಾಗ್ಲಿ, ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗೋಕ್ಕಾಗ್ಲಿ, ನನ್ನ ಕ್ಲಾಸಸ್ ಮಾಡಿ ತುಂಬಾ ಆಗ್ತದೆ. ನಾನು ಯಾವಾಗ್ಲೂ ಬೇಜಾರು ಮಾಡ್ಕೊಂಡು ಗುರುಗಳ ಹತ್ರ ಹೇಳ್ಕೊಂತಿದ್ದೆ, ಏನ್ರಿ ಗುರುಗಳೇ, ನಾವು ನಿಮ್ಮ ಕೆಲಸವನ್ನು ಮಾಡ್ಬೇಕು ಅನ್ಕೊಂಡ್ರೆ ಈ ತರ ನಮಗೆ ಆಗಿದಿಲ್ಲ, ನಾವು ಹೇಗ್ ಮಾಡ್ಬೇಕು, ಇದರಿಂದ ನಾವು ಫ್ರೀ ಆಗಿದ್ರೆ, ಒಳ್ಳೆ ಕೆಲಸದವ್ರಿದ್ರೆ ನಿಮ್ಮ ಕೆಲಸ ನಾವು ಖುಷಿಯಿಂದ ಇನ್ನೂ ಹೆಚ್ಚು ಮಾಡ್ತೀವಿ ಅಂತ ಹೇಳಿ ನಾನು ಒಂದೇ ಒಂದು ಸಂಕಲ್ಪ ಮಾಡ್ಕೊಂತಿದ್ದೆ. ಅವ್ರ ಹತ್ರ ಹೇಳ್ಕೊಂತಿದ್ದೆ, ಒಂದೊಂಥರ ಅಳ್ತಾ ಇದ್ದೆ ನಾನು. ಹೀಗೆ ಆದ್ಮೇಲೆ ಒಬ್ಳು ಕೆಲಸದವಳು ಬಂದು 50 ವರ್ಷದ ಒಬ್ರು ವಯಸ್ಸಾದವರು, ಅವ್ರೊಂದು ಸ್ವಲ್ಪ ದಿವಸ ಮಾಡಿ, ಅಮ್ಮ ನನಗೆ ಆಗಲ್ಲ ಕೆಲಸ ಮಾಡಕ್ಕೆ, ತುಂಬಾ ಪಾತ್ರೆ ಹಾಕ್ತೀರಾ ನೀವು ಅಂತ. ಆಯ್ತಮ್ಮ, ನಿನ್ ಇಷ್ಟ, ನಿನ್ಗೆ ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ, ಬೇರೆ ನೋಡುತ್ತೀವಿ ಅಂತೇಳಿ ನಾವು ಅವಳು ಹೊರಟೋದು. 15 ದಿವಸ ಆದ್ಮೇಲೆ ಅವಳು ಬಂದ್ಲು ವಾಪಸ್ ಮನೆಗೆ ಬಂದು ತುಂಬಾ ಅಳ್ತಾ ಇದ್ದಾಳೆ. ಅವಳು ಅಳ್ತಾ ಇದ್ದಾಳೆ, ನಮ್ಗೆ ಕಾಲ್ ಇಟ್ಕೊಳಕ್ ಬರ್ತಾ ಇದ್ದಾಳೆ. ಅಮ್ಮ, ನಾನ್ ನಿಮ್ ಮನೆ ಮಾತ್ರ ಕೆಲಸ ಮಾಡೋದು ಬಿಡೋದಿಲ್ಲ, ನೀವು ಸಂಬಳ ಕೊಟ್ರು ಓಕೆ, ಕೊಡದೇ ಇದ್ರು ಓಕೆ ಅಂತ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಅವಳಿಗೆ ಹೇಳಿದೆ, ಸ್ವಲ್ಪ ಸಮಾಧಾನ ಮಾಡ್ಕೊ, ಅಳ್ಬೇಡ ಅಂತ ನೀರ್ ಕೊಟ್ಟು ಕೂರಿಸಿ ಒಂದು 5 ನಿಮಿಷಗಳ ನಂತರ ಅವಳಿಗೆ ಮಾತನಾಡಕ್ಕೆ ಬಿಟ್ಟೆ. ಅವಳು ಹೇಳಿದ್ಲು, ಅವಳು ದಿನಾ ಕನಸಿನಲ್ಲಿ ಒಬ್ಬ ಸಾಧು ಬರ್ತಾ ಇದ್ದಂತೆ, ಕಾಷಾಯ ವಸ್ತ್ರಗಳನ್ನ ಹಾಕಿಕೊಂಡು ಸಾಧು ಬಂದು ನಮ್ಮ ಮನೆ ಬಾಗ್ಲ ಹತ್ರ ಬಿಟ್ಟು ಹೋಗ್ತಿದ್ರಂತೆ. ಹಾಗೆ ಹೇಳ್ತಾ ಇದ್ರಂತೆ, ಇವ್ರ ಮನೆ ಮಾತ್ರ ನೀನು ಬಿಡ್ಬೇಡ, ಇವ್ರ ಮನೆ ಮಾಡಿದ್ರೆ ನಿಂಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ರಂತೆ. ಅವಳಿಗೆ ಒಂಥರ ಹೆದರಿಕೆ ಆಗ್ತಾ ಇತ್ತಂತ. ಹೆದರ್ಕೊಂಡು ಅವಳು ಅಳ್ತಾ ಇದ್ದಾಳೆ. ಅದಕ್ಕೆ ನಾನ್ ನಿಮ್ ಮನೆ ಮಾಡಿದ್ರೆ ಅವ್ರು ನನ್ನ ಕನಸಿನಲ್ಲಿ ಬರೋದಿಲ್ಲ, ನನಗೆ ಸಮಾಧಾನ ಮಾಡ್ತಾರೆ, ನನಗೆ ಸಂತೋಷ ಆಗುತ್ತೆ ಅಂತ ಹೇಳಿ. ಆಯ್ತಮ್ಮ, ನೀನ್ ಏನ್ ಇದು ಮಾಡ್ಬೇಡ, ಯಾರು ನಿನ್ಗೆ ಏನು ಮಾಡೋದಿಲ್ಲ, ಏನೋ ಕನಸು ಬಂದಿದೆ ಅಷ್ಟೇ, ಆಯ್ತು, ನಿನ್ ಕೆಲಸ ನೀನ್ ಮುಂದುವರ್ಸ್ಕೊಂಡು ಅವತ್ತಿಂದ ಅಕ್ಕಿ ಬರ್ತಾ ಇತ್ತು. ಹೀಗೆ ಒಂದು 15 ದಿನ ಕಳೀತು. ನಾನು ನಮ್ಮ ಮನೆ ಎಂಟ್ರೆನ್ಸ್ ನಲ್ಲೇ ಆಫೀಸ್ ರೂಮ್ ಇದೆ, ಅಲ್ಲೇ ನಾನು ಕ್ಲಾಸಸ್ ಮಾಡೋದು. ಅಲ್ಲಿ ಪತ್ರಿಜಿ ಗುರುಗಳ ಒಂದು ಫೋಟೋ ಅಂದ್ರೆ ಒಂದು ಹಾಕೊಂಡಿದ್ದೀನಿ. ಅವತ್ತವಳು ದಿನ ಅವಳು ಅದೇದ ಆ ಬಾಗ್ಲಿಂದ ಹೋಗೋದು. ಅವತ್ತು ಮಾತ್ರ ಅವಳು ಯಾಕೋ ತಿರುಗಿ ನೋಡಿ ನನ್ನ ಮಾತಾಡ್ಸಿದ್ಲು. ಏನಮ್ಮ ಅಂತಂದ್ರೆ, ಅಮ್ಮ, ನನ್ ಕನಸಿನಲ್ಲಿ ಬಂದಿದ್ದು ಇವರೇ, ಪತ್ರಿಜಿ ಗುರುಗಳೇ ಬಂದಿದ್ದು ಅಂತ ಹೇಳಿದ್ರಾಗ ನನಗೆ ಮೈ ಎಲ್ಲ ರೋಮಾಂಚನ, ರೋಮಗಳೆಲ್ಲ ಒಂಥರ ಗೂಸ್ ಬಾಂಬ್ ಅಂತ ಹೇಳ್ತಾರಲ್ಲ, ಆ ತರ ಬಂದ್ಬಿಡ್ತು ನಮ್ಗೆ. ಎಷ್ಟು ಮಾಸ್ಟರ್ಸ್ ನೀವು ನಮ್ಮ ಕೆಲಸದವರಿಗೆ ಅರೇಂಜ್ ಮಾಡಕ್ಕೂ ನಮ್ಮ ಜೊತೆ ಇದ್ದೀರಾ ನೀವು. ಅಂದ್ರೆ ನೀವು ನನ್ನ ಕೆಲಸ ಮಾಡ್ರಿ, ನಿಮ್ಮ ಕೆಲಸ ನಾನ್ ನೋಡ್ತೀನಿ. ನೀವೊಂದು ವ್ಯಾಪಾರ ಅನ್ಬೇಡ್ರಿ, ಮನೇದ್ ಅನ್ಬೇಡ್ರಿ, ಮಕ್ಕಳ ಯೋಗಕ್ಷೇಮ ಅನ್ಬೇಡ್ರಿ, ಅವರ ವಿದ್ಯಾಭ್ಯಾಸ ಅನ್ಬೇಡ್ರಿ, ಯಾವುದನ್ನು ನೀವು ಯೋಚನೆ ಮಾಡ್ಬೇಡ್ರಿ, ಎಲ್ಲವನ್ನು ನಾವು ನೋಡಿಕೊಳ್ತೇವೆ ಹೇಳಿ. ಅದು ಎಷ್ಟು ಅಂತಂದ್ರೆ ಆ ಒಂದು ಘಟನೆ ನನಗೆ ಮಾಡ್ಕೊಂಡಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತೆ. ಗುರುಗಳೇ, ಇಂತ ನೀವಿಗೆ ನಾವು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಅನುರಾಗ ಇದೆ, ಎಷ್ಟು ವಿಶ್ವಾಸ ಅಂತೇಳಿ. ನಿಜವಾಗ್ಲು ಅಂದಿನಿಂದ ಇಂದಿನವರೆಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗ್ತದೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಕೆಲಸದವ್ರು. ಅದಕ್ಕೆ ನಾವು ಕೆಲಸದವರಿಗೂ ಸಹ ದಿನಾ ಥ್ಯಾಂಕ್ಸ್ ಹೇಳ್ತೀನಿ. ನಾವ್ ಅನ್ಕೊಂತಿರ್ತೀವಲ್ಲ, ಅವ್ರಿಗೇನ್ ಥ್ಯಾಂಕ್ಸ್ ಹೇಳೋದು ಅಂತ ಇಲ್ಲ. ನಮ್ಮ ಮನೆಗಿರೋ ಫ್ಯಾಮಿಲಿ ಮೆಂಬರ್ಸ್ಗೆ, ಕೆಲಸದವರಿಗೆ, ಶಾಪ್ಸ್ ಇದ್ರೆ ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ, ಕಾಯಿ ಪಲ್ಯ ತರೋರಿಗೆ, ಆಟೋದಲ್ಲಿ ಪ್ರತಿಯೊಬ್ಬರಿಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕು. ಆಗ ಆ ಥ್ಯಾಂಕ್ಸ್ ಹೇಳಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಎಲ್ಲರಲ್ಲೂ ಉಂಟಾಗುತ್ತೆ. ನಾವು ಯಾವಾಗ್ಲೂ ಆ ಪಾಸಿಟಿವ್ ಎನರ್ಜಿ ಜೊತೆಗೆ ಇರ್ತೀವಿ. ಓಕೆ ಮಾಸ್ಟರ್ಸ್, ಇಷ್ಟು ಹೊತ್ತು ನನಗೆ ಹೇಳೋಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೂ ಸೀತಾರಾಮರಿಗೆ, ಆಂಜನೇಯನಿಗೆ ನನ್ನ ಅನಂತ ಧನ್ಯವಾದಗಳು. ಇನ್ನೊಬ್ರಿಗೆ ನಾನು ಇಲ್ಲಿ ಧನ್ಯವಾದ ಅರ್ಪಿಸ್ಬೇಕು. ಯಾಕೆ ಅಂತಂದ್ರೆ, ಸೀತಾಯಣ ಪುಸ್ತಕ ಬರೋಕ್ಕಿಂತ ಮುಂಚೆ ಆಗಿದ್ದಲ್ಲ ಇದು. ಸರೋಜಾ ಗೊಲ್ಲಪಲ್ಲಿ ಮೇಡಮ್ ಅಂತ ಹೇಳಿ ತೆಲುಗಿನಲ್ಲಿ ತುಂಬಾ ದೊಡ್ಡ ಮಾಸ್ಟರ್ ಅವರು. ಅವರ ಒಂದು ವಿಡಿಯೋಸ್ ಅನ್ನ ಕೇಳಿ ಅದನ್ನೆಲ್ಲ ಕನ್ನಡದಲ್ಲಿ ಬರ್ಕೊಂಡು, ತೆಲುಗಿನ ಮಾಸ್ಟರ್ ಅವರು
ಬರ್ಕೊಂಡು ನಾನು ಈ ಸೀತಾಯಣ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೆ ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರಿಗೂ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಇವತ್ತಿನ ಸೆವೆಂತ್ ಅಧ್ಯಾಯ ಅಂದ್ರೆ ಸಂಚಿಕೆ 7 ಅಂದ್ರೆ ಸಂಚಿಕೆ 7 ಕಂಪ್ಲೀಟ್ ಮಾಡ್ಕೊಂಡಿದ್ವಿ, ಪೂರ್ಣಗೊಳಿಸ್ಕೊಂಡಿದ್ವಿ. ಸೊ ಇದು ದಿನ ದಿನ ನಮ್ಗೆ ಹೆಚ್ಚು ಜ್ಞಾನ ಕೊಡ್ತಾ ಇದೆ. ಸೊ ಖಂಡಿತವಾಗಿ ನಾವೆಲ್ಲ ಇದು ಹೆಚ್ಚು ಜ್ಞಾನ ಅನ್ನೋದು ಖಂಡಿತ ಅದನ್ನು ಅಳವಡಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಇದರಿಂದ ಹೆಚ್ಚು ಹೇಳ್ಬೇಕಂದ್ರೆ ಒಂದು ಸಂದೇಶಗಳು ಸಿಗತ್ತೆ, ಜೀವನಕ್ಕೆ ಬೇಕಾದಂತ ಹೆಚ್ಚು ಸಂದೇಶಗಳು ಇದರಲ್ಲಿ ಲಭ್ಯವಾಗುತ್ತೆ. ಸ್ನೇಹಿತರೆ, ಈಗ ಯಾಕೆ ಎನ್ಸ್ಕೊಂಡಿದ್ರಲ್ಲ, ಈಗ ನಿಮ್ಮ ಸಂಶಯಗಳು ಮತ್ತೆ ನಿಮ್ಮ ಅನುಭವಗಳು ದಯವಿಟ್ಟು ಹಂಚ್ಕೊಳ್ಳಿ. ರೈಟ್, ಯಾರು ಮಾತಾಡ್ಬೇಕು ದಯವಿಟ್ಟು ಕೈ ಎತ್ತಿ. ರೈಟ್, ಮಾತಾಡಿ ರೇಣುಕಾ ಅವ್ರೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್, ಪ್ರತಿನಿತ್ಯನೂ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಅಪ್ಡೇಟ್ ಆಗ್ತಾನೆ ಇರ್ತಿದೀವಿ. ಇವತ್ತು ಹೇಳಿದ್ದಂತೂ ಮೇಡಮ್ ತುಂಬಾ ಅದ್ಭುತವಾಗಿತ್ತು. ನೀವು ಹೇಳಿದ್ರಿ ರಾವಣ ಕ್ಷಣದಲ್ಲಿ ಬದಲಾವಣೆ ಕಂಡ್ರು, ಅವನಲ್ಲಿ ಇನ್ನೂ ಅಜ್ಞಾನ ಅನ್ನೋದು ಇದೆ ಅನ್ನೋವಂತ ಮಾತನ್ನ ಪಾರ್ವತಿ ಅಮ್ಮನವರು ತಿಳಿಸ್ಕೊಡ್ತಾರೆ. ಹಾಗೆ ಅಮ್ಮನ ಜೊತೆ ಸದಾಕಾಲ ಪಾರ್ವತಿ ಅಮ್ಮ, ದೇವಕಿ ಇವ್ರುಗಳಿರ್ತಾರೆ. ಅವರ ಶಕ್ತಿ ಬಗ್ಗೆ ಎಚ್ಚರಿಸ್ತಾ ಅವ್ರಿಗೆ ಧೈರ್ಯಗಳನ್ನ ತಂದ್ಕೊಡ್ತಾರೆ ಅಂತ ವಿಚಾರ ಹೇಳ್ಕೊಟ್ರಿ. ಆಗ ಏನು ಹೆಣ್ಣಿನ ಮೇಲೆ ಕಾಳಜಿ, ಶೋಷಣೆ ಇತ್ತು, ಇದೆಲ್ಲ ಪ್ರತಿಯೊಂದನು ಕೂಡ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಮೇಡಮ್. ಸಾಕಷ್ಟು ಇತರ ವಿಚಾರಗಳನ್ನ ನೀವು ಹೇಳ್ತಾ ಹೋದ್ರಿ. ಈಗ ಕೊನೆಯಲ್ಲಿ ಒಂದು ವಿಚಾರ ಹೇಳಿದ್ರಿ ಮೇಡಮ್, ಪತ್ರಿಜಿಯವರು. ನಿಜವಾಗ್ಲೂ ಮೇಡಮ್, ಎಷ್ಟೇ ಕಷ್ಟದಲ್ಲಿ ಯಾರೇ ಇದ್ರೂನು ನಂಬೇಕು, ನನ್ನ ಕೆಲಸನ ನೀವು ಮಾಡಿ, ನಿಮ್ ಕೆಲಸನ ನಾನ್ ನೋಡ್ಕೊಂತೀನಿ ಅನ್ನೋ ವಿಚಾರ ನಿಜವಾಗ್ಲೂ ಮೇಡಮ್ ಅದು ಒಪ್ಕೊಳ್ಳೇಬೇಕು. ನಾವೆಷ್ಟು ನಿಷ್ಕಲ್ಮಶವಾಗಿ ಒಂದು ಪ್ರಬುದ್ಧತೆಯಿಂದ ಇರ್ತೀವಿ, ನಿಜವಾಗ್ಲೂ ನಮ್ ಬೆನ್ನ ಹಿಂದೆ ಒಂದು ಒಳ್ಳೇದು ಇದ್ದೇ ಇರುತ್ತೆ ಅನ್ನೋ ವಿಚಾರ ಇವತ್ತಿನ ಒಂದು ದೊಡ್ಡ ಹೈಲೈಟ್ ವಿಚಾರ ಅಂತಾನೆ ಹೇಳ್ಬೋದು ಮೇಡಮ್. ನಿಮ್ಗೂ ಕೂಡ ಅನಂತ ಧನ್ಯವಾದಗಳು. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ನಿಜ ಮೇಡಮ್, ಈ ವಿಚಾರಗಳನ್ನ ನಾವು ನಿಮ್ಮ ಬಾಯಿಂದ ತಿಳ್ಕೊಳ್ತಾ ಇದ್ದೀವಿ ಅಂದ್ಮೇಲೆ ಮೇಡಮ್ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಎಲ್ರಿಗೂ ಧನ್ಯವಾದಗಳು. ರೈಟ್ ಸ್ನೇಹಿತರೆ, ಸೊ ಇನ್ನು ಯಾರಾದ್ರೂ ಮಾತಾಡ್ಬೇಕು, ಅನುಭವ ಹಂಚ್ಕೋಬೇಕಂದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸೊ ಈ ಅವಕಾಶವನ್ನು ನಾವು ಯಾವಾಗಲೂ ಮಾತಾಡ್ಬೇಕಂದ್ರೆ ಅಳವಡಿಸ್ಕೋಬೇಕು. ಅಟ್ಲೀಸ್ಟ್ 4-5 ಮಾಸ್ಟರ್ಸ್ ಎಷ್ಟಾದ್ರೆ ಅಷ್ಟು, ಯಾರ್ಯಾರು ಸಾಧ್ಯ ಆಗುತ್ತೋ ಎಲ್ಲರೂ ಮಾತಾಡೋಕೆ ಪ್ರಯತ್ನ ಮಾಡಿ. ಕನಿಷ್ಠ ಪಕ್ಷ ನೀವು ನಿಮ್ಮ ಅನುಭವ ಹಂಚ್ಕೋಬೇಕು. ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗ ಅನಿಸ್ತು, ಅರ್ಥ ಆಯ್ತಾ ಇಲ್ಲ, ಏನೋ ಒಂದು ಅನುಭವ. ನಾವು ಈಗ ಕ್ಲಾಸಲ್ಲಿ ನಾವು ಸೈಲೆಂಟ್ ಆಗಿ ಕೂತ್ಕೊಂತೀವ ಅಲ್ವಲ್ಲ, ಯಾವುದೋ ಒಂದು ನಮ್ಗೆ ಏನ್ ಅನಿಸ್ತದೋ ಅದು ಅಟ್ಲೀಸ್ಟ್ ಹಂಚ್ಕೋಬೇಕಾದ ಸ್ನೇಹಿತರೆ. ರೈಟ್, ಮಾತಾಡಿ ರೇಣುಕಾ ಅವ್ರು ಮಾತಾಡಿ. ಹಲೋ ಸರ್, ನಮಸ್ತೆ. ಮಾತಾಡಿ ಮೇಡಮ್ ಅವ್ರಿಗೂ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ. ಸರ್ ಮೇಡಮ್, ನನ್ಗೆ ಸೀತಾಯಣದಲ್ಲಿ ಏನ್ ಅರ್ಥ ಆಯ್ತು ಅಂದ್ರೆ, ಸೀತಾಯಣ ಒಂದ್ ಕೇಳೋದೊಂದು ಇದು, ಆದ್ರೆ ಅದರ ಧ್ಯಾನ ನಾವು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಮೇಡಮ್. ಹೌದು, ಹೌದು. ಸೀತಾಯಣನು ಮೊದ್ಲು ಸ್ವಲ್ಪ ಗೊತ್ತಿತ್ತು, ಆದ್ರೆ ಇನ್ನ ಅದ್ರಲ್ಲಿ ಕೆಲವೊಂದೆಲ್ಲಾನು ನಮ್ಗೆ ಗೊತ್ತಿರ್ಲಿಲ್ಲ. ಅದನ್ನ ತಿಳ್ಕೊಂಡಂಗೂ ಆಗುತ್ತೆ. ಆಮೇಲೆ ಧ್ಯಾನ ನಾವು ಮಾಡಿದ್ರೆ ಏನು ನಮ್ಗೆ ಉಪಯೋಗ, ಯಾವ ತರ ನಮ್ಗೆ ಇದಾಗುತ್ತೆ ಅನ್ನೋದನ್ನು ಅರ್ಥ ಆಗ್ತಾ ಇದೆ ಮೇಡಮ್ ನಮ್ಗೆ. ಓಕೆ ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತುಂಬಾ ಅದ್ಭುತವಾದಂತಹ, ಅತಿ ಸೊಗಸಾದಂತಹ ವಿಷಯ, ಆಮೇಲೆ ಆಶ್ಚರ್ಯಕರವಾದಂತ ವಿಷಯ. ಮೇಡಮ್, ಮೊಬೈಲ್ ಸ್ವಲ್ಪ ದೂರ ಇಟ್ಕೊಳ್ಳಿ. ಈಗ ಮಾತಾಡಿ. ಬಹಳಷ್ಟು ವಿಷಯ ಇವತ್ತು ತಿಳ್ಕೊಂಡ್ವಿ. ಎಲ್ಲ ಋಷಿಗಳು, ಅವ್ರ ಮಕ್ಕಳು, ಅವ್ರ ಹೆಸರುಗಳು ತಿಳ್ಕೊಂಡ್ವಿ. ಇದು ಬಹಳ ದಿನದ ಹಿಂದ್ಗಡೆ ನಾನು ಕೇಳಿದ್ದೆ, ಆದ್ರೆ ನನಗಷ್ಟು
ಗೊತ್ತಾಗಿದ್ದಿಲ್ಲ. ಈಗ ಇವತ್ತು ತಾವು ಹೇಳಿದ್ರೆ ಅದ್ಭುತವಾಗಿತ್ತು ಮೇಡಮ್. ಅಲ್ಲದೆ ಇನ್ನೊಂದು ಏನಂದ್ರೆ ಹಿಂದಕ್ಕೆ ಕೂಡ ಸಾಕಷ್ಟು ಜನ ರಾವಣಾಸುರರು ಇದ್ರು, ಶಿವಭಕ್ತರು ಕೂಡ ಇದ್ರು ಅವರು. ಆದ್ರೂ ಕೂಡ ತನ್ನಲ್ಲಿ ಇರುವಂತಹ ಪೈಶಾಚಿಕ ವೃತ್ಯ ಆತನು ಬಿಡ್ಲಿಲ್ಲ. ತಾಯಿ ಹೇಳ್ತಾಳೆ, ಮಂಡೋದರಿ ಹೇಳ್ತಾಳೆ, ಅವರು ಹೆಂಡತಿ ಕೂಡ ಎಷ್ಟೋ ಹೇಳ್ತಾರೆ. ಆದ್ರೂ ಕೂಡ ಆತನು ಸುಂದರವಾದಂತಹ ಹೆಣ್ಣು ಮಕ್ಕಳನ್ನು ನೋಡಿ ತನ್ನ ಒಳಗಿನ ಬೆಂಕಿಯಂತಹ ರೂಪವನ್ನು ಆತ ಹೊರಗಡೆ ಹಾಕಿ ಎಷ್ಟೋ ಹೆಣ್ಮಕ್ಳನ್ನ ಹಾಳು ಮಾಡಿದ್ನು. ಇದೆಲ್ಲಾನು ನಾವು ನೋಡ್ತೀವಿ. ಆದ್ರೆ ಇತ್ತೀಚಿನ ಜಗತ್ತಿನಲ್ಲಿ ಈಗ ತಾವೇನು ಹೇಳಿದ್ರಲ್ಲ, ಇದು ಬೇಕಾದಂತ ವಿಷಯ. ಈಗ 3 ದಿವಸದ ಹಿಂದೆ ನಮ್ಮ ಹುಬ್ಬಳ್ಳಿಯ ಕಾರ್ಪೊರೇಟರ್ ಮಗಳು ನೇಹಾ ಯಾವ ರೀತಿಯಿಂದ ಆ ಮಗುವಿನ ನಿಜವಾಗೂ ಅವರೊಬ್ಬರಿಗೆ ಮಗಳಲ್ಲ, ನಮಗ್ ಕೂಡ ಮಗಳೇ. ಈಗ ಇಂಥ ವಿಷಯಗಳು ಬಹಳಷ್ಟು ಆಗ್ತಾ ಇದ್ದಾವೆ. ರೀಸೆಂಟ್ ಬಿಜಾಪುರ್ನಲ್ಲಾಯ್ತು, ಬಾಗಲಕೋಟೆಯಲ್ಲ ಹೌದು ಮೇಡಮ್, ಹೌದು. ಇಷ್ಟ ಆತ. ಅದನ್ನ ಟಿವಿಯಲ್ಲಿ ನಾವು ಅದನ್ನ ನೋಡ್ತೀವಿ. ಆ ಕೃತ್ಯ ಯಾಕಪ್ಪ ಈ ಜಗತ್ತಿನಲ್ಲಿ ದೇವ್ರು ನಮ್ಮನ್ನ ಇಂಥ ಕ್ರೂರವಾದಂತ ನೋಡ್ಲಿಕ್ಕೆ ನಮ್ಮ ಕಣ್ಣುಗಳನ್ನು ಕೊಟ್ಟಿದ್ದಾನಲ್ಲ ಅಂತ ಅನ್ಸತ್ತೆ. ಆದ್ರೂ ಕೂಡ ನಿಸರ್ಗ ಏನ್ ಮಾಡ್ಲಿಕ್ಕಾಗಲ್ಲ ಮೇಡಮ್. ಇದು ಹೆಣ್ಣು ಗಂಡಿನ ಸಂಬಂಧ, ಅದೇನೋ ಇರುತ್ತೆ, ಏನೋ ಆಗತ್ತೆ. ಆದ್ರೆ ತಾವು ಸೀತಾಮಾತೆ ಮಾಡಿದಂತಹ ತ್ಯಾಗ ಅದ್ಭುತವಾದ. ಆ ಸೀತಾಮಾತೆ ತನ್ನ ಜೀವನವನ್ನು ತ್ಯಾಗ ಮಾಡಿದ ಕಾರಣ ಭೂಮಾತೆಯಲ್ಲಿ ಆಕೆ ಅಡಿಗೆ ಹೋದ್ರು ಕೂಡ ಆಕೆಯ ಮಾಡಿದಂತಹ ತ್ಯಾಗ ಮತ್ತು ಹಾಗೆ ದೇಶಕ್ಕಾಗಿ ತನ್ನ ಇಡೀ ಪ್ರಪಂಚಕ್ಕಾಗಿ ಮಾಡಿದಂತಹ ಒಂದು ಅದ್ಭುತವಾದಂತಹ ಮಾದರಿ ಏನಿದೆ ಅದು ನಾವು ಇವತ್ತು ತಿಳಿದುಕೊಳ್ಬೇಕು. ತಿಳ್ಕೊಳ್ಳಿಕ್ಕೆ ಮೂಲ ಕಾರಣ ಏನಂದ್ರೆ ತ್ರಿಕರಣ ರೂಪದಿಂದ ಧ್ಯಾನವೇ ಮುಖ್ಯ. ಇದಕ್ಕೆಲ್ಲ ಕಾರಣ ಧ್ಯಾನದಿಂದ ನಾವು ಏನೆಲ್ಲ ಸಂಶಯಗಳನ್ನ ಏನೆಲ್ಲ ವಿಷಯಗಳನ್ನು ತಿಳ್ಕೊಳ್ತೀವಿ ಮತ್ತು ಹಿಂದಕ್ಕೆ ಏನಿತ್ತು ಈಗೇನು ಇದೆ ಮುಂದೆ ಏನಾಗತ್ತೆ ಅನ್ನುವಂತಹ ಕಲ್ಪನೆ ಕೂಡ ಸೀತಾಮಾತೆಗೆ ಇತ್ತು. ಆಗ ನಾವು ಕೂಡ ಆ ಕಲ್ಪನೆಯನ್ನು ಮಾಡಿಕೊಂಡು ಧ್ಯಾನದ ಮುಖಾಂತರ ಇಷ್ಟೆಲ್ಲವನ್ನ ನಮ್ಮ ಜೀವನದಲ್ಲಿ ಪರಿವರ್ತನೆ ಹೊಂದಬೇಕು. ಆಮೇಲೆ ಹೆಣ್ಣು ಮಕ್ಕಳು ವಯಸ್ಸಾದವರಾಗ್ಲಿ ಮಧ್ಯ ವಯಸ್ಸದವರಾಗ್ಲಿ ಈಗೆಲ್ಲ ನಾಳೆ ಸಾಯ್ತಾರಂದ್ರು ಕೂಡ ಅವರು ಧೈರ್ಯದಿಂದ ಒಬ್ಬ ಮಾನವನನ್ನ ಬದಲಾವಣೆ ಮಾಡುವಂತಹ ಛಲ ನಮ್ಮೆಲ್ಲ ಹೆಣ್ಣು ಮಕ್ಕಳಲ್ಲಿ ಇದ್ರೆ ಬಹಳಷ್ಟು ಅತ್ಯುತ್ತಮವಾದಂತಹ ವಿಷಯ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ ಮೇಡಮ್. ಅದ್ಭುತವಾದಂಥದ್ದು ವಿಷಯ. ಆಮೇಲೆ ಸೀತಾಯಣ ಎಷ್ಟು ಓದ್ತಾ ಇದ್ದೀವಲ್ಲ ಅಷ್ಟು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇದೆ. ನಾನು ದಿನ ಈಗ 2 ತರಿಸ್ಕೊಂಡಿದ್ದೀನಿ ಮೇಡಮ್. ಹಬ್ಬಕ್ಕೂ ದಿನ 2-3 ಪುಟಗಳ ಅಂದ್ರೆ ಅಧ್ಯಾಯಗಳನ್ನು ಓದ್ತಾ ಇದ್ದೀನಿ. ಆದ್ರೆ ಅಧ್ಯಾಯಗಳ ಜೊತೆಗೆ ಹೊಸ ಹೊಸ ಕಲ್ಪನೆಗಳು ವಿಚಾರಗಳು ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ ಧನ್ಯವಾದ. ರಂಗನಾಥ್ ಗುರುಗಳಿಗೂ ಮೇಡಮ್, ನಮಗೂ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಇವತ್ತು ಹನುಮಾನ್ ಜಯಂತಿ ಮೇಡಮ್, ಹನುಮ ಜಯಂತಿ ಅಲ್ಲಿ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ತಮ್ಮ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಮೇಡಮ್. ಸರ್ ನಿಮಗೂ ಸರ್, ತಮ್ಮೆಲ್ಲರ ಬಂಧುಗಳಿಗೂ ಮತ್ತು ಈ ಯೂಟ್ಯೂಬ್ನಲ್ಲಿ ಕೆಲಸ ಇದ್ದಂತಹ ಎಲ್ಲ ಸೋದರ ಸಹೋದರಿಗೂ ಮತ್ತು ಮಹಾವತಾರ ಫೌಂಡೇಶನ್ ನಲ್ಲಿ ಕೆಲಸ ಮಾಡ್ತಿರೋಂತ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ನನ್ನ ಹನುಮನ್ ಜಯಂತಿಯ ಧನ್ಯವಾದಗಳು. ನಮಸ್ಕಾರ. ಕಿರಣ್ ಕುಮಾರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಆಕ್ಚುಲಿ ನಾವು ಈ ಹಿಂದೆ ನಾನ್ ವೆಜ್ ಹೋಟ್ಲೆಲ್ಲ ನಡೆಸ್ತಾ ಇದ್ವಿ. ನಾನು ನಾನ್ ವೆಜ್ ಅಲ್ಲೇ ಇರ್ತಾ ಇದ್ವಿ. ಆದ್ರಿಂದ ಏನಂದ್ರೆ ನಾನು ಈಗ ಯಾವಾಗ ಧ್ಯಾನಕ್ಕೆ ಸೇರ್ಕೊಂಡು ಅವತ್ತಿಂದ ನಾನ್ ವೆಜ್ ಹೋಟ್ಲು ಸಹಿತ ಬಿಟ್ಬಿಟ್ವಿ. ಮತ್ತೆ ನಾನ್ ವೆಜ್ ಇಂದ ವೆಜ್ಜಿಗೆ ಕನ್ವರ್ಟ್ ಆದ್ವಿ. ಅವತ್ತಿಂದ ಇವತ್ತಿನವರೆಗೂ ನಾವು ನನ್ನಲ್ಲಿ ಆಗ್ತಿರೋ ಬದಲಾವಣೆಗಳು ಮತ್ತೆ ಆಧ್ಯಾತ್ಮಿಕವಾಗಿ ತಿಳ್ಕೊತಾ ಇರೋ ವಿಚಾರಗಳು ತುಂಬಾ ಮನ್ಸಿಗೆ ಒಂಥರ, ನಾವು ಫಸ್ಟ್ ರಾವಣರಾಗಿದ್ದು ಇವಾಗ ರಾಮ ಆಗಿ ಕನ್ವರ್ಟ್ ಆಗ್ತಾ ಇದ್ದೀವಿ ಅನ್ನೋದು ನಮ್ಮ ಮನ್ಸಿಗೆ ತುಂಬಾ ಅರ್ಥ ಆಗುತ್ತೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ತುಂಬಾ ಒಳ್ಳೆ ವೇದಿಕೆ. ನಮ್ಗೆಲ್ಲ ತುಂಬಾ ಜನಗಳು ಇಲ್ಲೆಲ್ಲ ಬಂದ್ ಸೇರ್ಕೊಂಡ್ರೆ ಸತ್ಯಯುಗ ತುಂಬಾ ಸಮೀಪ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಖಂಡಿತ ಸರ್, ಖಂಡಿತ. ನಮ್ಗೆ ಕೂಡ ಖುಷಿ ಆಗ್ತಾ ಇದೆ. ತುಂಬಾ ಜನಗಳು ಇದಕ್ಕೆಲ್ಲ ಸೇರ್ಕೋಬೇಕು. ನಾವು ಇದನ್ನ ಮುಂದುವರಿಸ್ತಾ ಹೋಗ್ಬೇಕು. ಜನಗಳಿಗೆ ನಾವು ಇದನ್ನ ಪ್ರಚಾರ ಮಾಡ್ಬೇಕು. ನೀವೆಲ್ಲ ಗ್ರೂಪ್ಸ್ ಇರ್ತಾವಲ್ಲ ಸರ್, ಎಲ್ಲ ಲಿಂಕ್ ಕಳಿಸಿ ಈ ತರ ಹೇಳಿ. ಒಂದು ದಿವಸ ಬಂದ್ರೆ ಅವ್ರು ಬಿಡೋದೇ ಇಲ್ಲ.
ಹೌದು, ನಾನ್ ತುಂಬಾ ಜನಗಳಿಗೆಲ್ಲ ನಾನು ವಾಟ್ಸಪ್ ಅಲ್ಲೆಲ್ಲ ಕಳಿಸ್ತಾ ಇರ್ತೀನಿ. ಅಷ್ಟೇ ಸರ್, ನಮ್ ಕೆಲ್ಸ ನಾವ್ ಮಾಡೋದು ಅಷ್ಟೇ. ಸೀತಾಯನದೆಲ್ಲ 7 ಅಧ್ಯಾಯಗಳನ್ನು ಸಹಿತ ಕಳಿಸಿದೀನಿ. ವೆರಿ ಗುಡ್. ವಾಟ್ಸಪ್ ಬಂದ್ರು ಎಲ್ಲಾರ್ಗುನು ಶೇರ್ ಮಾಡ್ತಾ ಇರ್ತೀವಿ. ಅದರಿಂದ ತುಂಬಾ ಫ್ರೆಂಡ್ಸ್ ಗಳು ಸಹಿತ ಇದ್ರಲ್ಲಿ ಜಾಯಿನ್ ಆಗಿದ್ದಾರೆ ಕೂಡ. ಅವ್ರು ಹೇಳ್ತಾರೆ ಇವಾಗ ತುಂಬಾ ಚೆನ್ನಾಗಿದೆ. ನಮ್ಮಲ್ಲಾಗಿರೋ ಬದಲಾವಣೆಗಳನ್ನ ಬೇರೆಯಲ್ಲೂ ನಾವು ಹೇಳ್ಬೇಕು ಅವ್ರಿಗೆ. ಅವ್ರಿಗೆ ಹೇಳಿದ್ರೆ ಇದರಿಂದ ನಮ್ಮಿಂದ ನಾವೇನು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಏನೋ ಒಬ್ರಿಗೆ ನಮ್ಮಲ್ಲಾಗಿರೋದು ಇನ್ನೊಬ್ರಿಗೆ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಇವಾಗ ನನಗೆ ನಾನ್ ವೆಜ್ ತಿನ್ನೋ ತುಂಬಾ ಅವಕಾಶಗಳು ಸಿಗುತ್ತೆ. ಹೆಂಗೆ ಅಂದ್ರೆ ತಿನ್ಲೇಬೇಕಾದಂತ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಬಟ್ ಆದ್ರೆ ನಾನು ನನ್ ಮನ ನಿಗ್ರಹದಿಂದ ನಾನು ತಿನ್ನಕ್ ಹೋಗಲ್ಲ. ಆದಷ್ಟು ಸಸ್ಯಾಹಾರಿ ಕಡೆನೆ ಹೋಗ್ತೀವಿ. ಅದರಿಂದ ಒಳ್ಳೆ ಕೆಲಸ ಮಾಡ್ತಾರೆ. ಹೌದು ಮೇಡಮ್, ನನ್ಗೂನು ತುಂಬಾ ಖುಷಿಯಾಗಿದೆ. ರಂಗನಾಥ್ ಸರ್ಗೆ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಅವರು 365 ದಿನಗಳ ಇದನ್ನ ಮಾಡ್ಲಿಲ್ಲ ಅಂತಂದಿದ್ರೆ ನಮ್ಮಲ್ಲೂ ನಾವೂನು ಸಹಿತ ಈ ತರ ಆಗಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ನಾವು ಅಜ್ಞಾನ ಓಡಾಡ್ತಾ ಇದ್ದೋ. ರಂಗನಾಥ್ ಸರ್ಗೆ ತುಂಬಾ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ ಅವ್ರಿಗೆ ತುಂಬಾ ಧನ್ಯವಾದಗಳು ಮೇಡಮ್. ನಿಮ್ಮಲ್ಲಿ ಯಾಕೆಂದ್ರೆ ಅದರಿಂದ ಒಳ್ಳೊಳ್ಳೆಯವರ ಪರಿಚಯ ಆಗ್ತಾ ಇದೆ. ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಂತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಮೇಡಮ್, ಕಿರಣ್ ಅವರು ಅದೇ ನಾನು ಮುಂಚೆ ಒಂದು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ಅವರು ಅದೇ ಈ ನಾನ್ ವೆಜಿಟೇರಿಯನ್ ಅದು ಆ ಹೋಟೆಲ್ ರನ್ ಮಾಡ್ತಾ ಇದ್ರ ಮುಂಚೆ ನೀವು? ಹೋಟೆಲ್ ಅಂತ ಹೋಟೆಲ್ ನಡೆಸ್ತಾ ಇದೆ ಸರ್. ಹೋಟೆಲ್, ಓಕೆ, ಹೋಟೆಲ್ ನಡೆಸ್ತಾ ಇದ್ರು. ಅವ್ರ ಬದಲಾವಣೆ ನನಗೆ ಹೇಳಿದ ಮೇಲೆ ನನಗೂ ತುಂಬಾ ಸಂತೋಷ ಅನ್ಸುತ್ತೆ. ಅಂದ್ರೆ ಸೊ ಅಷ್ಟು ಬೇಗ ಈ ಧ್ಯಾನದಲ್ಲಿ ಸೇರ್ಕೊಂಡಿದ ಮೇಲೆ ಈ ಬದಲಾವಣೆ ಎಲ್ಲ ಅವರು ಜೀವನದಲ್ಲಿ ಬಂದಿರೋದು. ಸೊ ಆತರ ಅವರು ಅನುಭವಗಳು ಹೇಳ್ತಾ ಇರ್ತಾರೆ. ಆಮೇಲೆ ಈಗ ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ ನಾನು ಒಂದು ವಾಲಂಟಿಯರ್ ಕೆಲಸ ಮಾಡ್ತೀನಿ ಅಂತ ಅವರು ಹೇಳಿದ್ರು ಮೊನ್ನೆ, ಲಾಸ್ಟ್ ಟೈಮ್ ಫೋನ್ ಮಾಡಿ. ಸೊ ಆತರ ಸೂಪರ್ ಸರ್, ಸೂಪರ್. ಅದ್ಭುತವಾದ ಪರಿವರ್ತನೆ ಅನ್ನೋದು ಪ್ರತಿಯೊಬ್ಬರಲ್ಲಿ ಬರ್ತಾ ಇದೆ ಮೇಡಮ್. ಈ ಕಾರ್ಯಕ್ರಮ 365 ದಿವಸದಲ್ಲಿ ಇನ್ನೂ ಎಷ್ಟೋ ಮಾಸ್ಟರ್ಸ್ ಗಳು ತಯಾರಾಗ್ತಾರೆ ಅಂತ ನಾನು ಭಾವಿಸ್ತೀನಿ, ಖಂಡಿತವಾಗಿ. ನಿಮ್ದು ಗ್ರೇಟ್ ಸರ್ ಕೆಲ್ಸ, ಸುಮ್ನೆ ಅಲ್ಲ ಮಾಡೋದು. ನಿಂತು ದಿನ ಮಾಸ್ಟರ್ಸ್ ಕಲೆಕ್ಟ್ ಮಾಡೋದು, ಡೈಲಿ ಇರೋದು, ಮೆಡಿಟೇಷನ್ ಮಾಡಿಸೋದು ತುಂಬಾ ಅದ್ಭುತವಾದ ಕಾರ್ಯ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲ ಮೇಡಮ್, ನಾವು ನಾನ್ ವೆಜ್ ವ್ಯಾಪಾರ ತಕ್ಷಣ ಬಿಟ್ಟಾಗ ಜೀವನಕ್ಕೆ ಸ್ವಲ್ಪ ಕಷ್ಟ ಆಗ್ತು. ಯಾಕೆಂದ್ರೆ ಅಲ್ಲಿಂದನೇ ವ್ಯವಹಾರ ಹೌದು ಸರ್. ನಡಿಬೇಕಾಗಿತ್ತು. ಸ್ವಲ್ಪ ದಿನ ತುಂಬಾ ಕಷ್ಟ ಅನ್ನಿಸ್ತು. ಆಮೇಲೆ ದಿನ ಹೋಗ್ತಾ ಹೋಗ್ತಾ ಅದು ಮನೆಯವ್ರಿಗೆಲ್ಲ ಅರ್ಥ ಮಾಡಿಸ್ತಾ ಹೋಗ್ತಾ ಇದ್ದೆ. ಯಾಕೆಂದ್ರೆ ಕಷ್ಟಕರವಾದ ಪರಿಸ್ಥಿತಿ. ಯಾಕೆಂದ್ರೆ ಅವರು ಚಿಕ್ಕದ್ರಿಂದ ತಿನ್ಕೊಂಡ್ ಬಂದಿರ್ತಾರೆ ನಾನ್ ವೆಜ್, ಅದನ್ನೆಲ್ಲ ತಕ್ಷಣ ಬಿಡಿಸೋದು ತುಂಬಾ ಕಷ್ಟ ಅಂತ ಅನ್ನಿಸ್ತು. ನನ್ನಿಂದ ನಾನು ಏನಾದ್ರೂ ಪರಿವರ್ತನೆ ಆದ್ರೆ ಅವರು ನನ್ನ ನೋಡ್ ಕಲೀಲಿ ಅಂತ ಅನ್ಬಿಟ್ಟು ನಾನು ಬದಲಾವಣೆ ಆಗ್ತಾ ಇದ್ದೀನಿ. ಹೌದು ಸರ್, ನಾವು ಬರೀ ಹೇಳೋದಲ್ಲ ಸರ್, ನಾವ್ ಹೆಂಗಿದೀವಿ ಅಂತ ನೋಡ್ತಾರೆ. ಹೌದೌದು ಮೇಡಮ್, ಹೌದು. ನಮ್ಮನ್ನ ನಾವು ಬದಲಾವಣೆ ಜನ ಎಲ್ಲ ಬದಲಾವಣೆ ಆಗ್ತಾರೆ ಅನ್ನೋದು ನನ್ ಇದೆ ಮೇಡಮ್. ಖಂಡಿತ. ಸತ್ಯವೇ ಜಯತೆ. ಸತ್ಯವನ್ನು ನೀವು ಫಾಲೋ ಮಾಡ್ತಾ ಇದ್ರಿ, ಖಂಡಿತವಾಗಿ ಏನು ತೊಂದರೆ ಆಗಲ್ಲ. ಆರಾಮಾಗಿ ಜೀವನ ನಡ್ಸ್ಕೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಹೌದು ಸರ್, ಓಕೆ. ಥ್ಯಾಂಕ್ ಯು. ಲೋಕೇಶ್ ಅವರೇ ಮಾತಾಡಿ. ಲೋಕೇಶ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಲೋಕೇಶ್ ಅವರು ನಮಸ್ತೆ ಮಾಸ್ಟರ್ಸ್, ಮಾತಾಡಿ. ಧನ್ಯವಾದಗಳು. ತುಂಬಾ ಕ್ಲಾಸ್ ಚೆನ್ನಾಗಿ ಬರ್ತಾ ಇದೆ. ಇದರಿಂದ ತುಂಬಾ ಪರಿವರ್ತನೆ ಆಗ್ತಾ ಇದೆ, ಮನಸ್ಸಿಗೆ ಶಾಂತಿ ಸಿಗ್ತಿದೆ, ಎಲ್ಲ ಒಳ್ಳೇದು. ಮೇಡಮ್ ಹೇಳ್ತಾ ಇದ್ರು ಶೋಷಣೆ ಆಗ್ತಾ ಇದೆ ಅಂತ. ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಆಗ್ತದ, ಇಲ್ಲ ಜನಗಳು ಅದನ್ನ ಮಾಡ್ತಿರ್ತಾರ? ಅದನ್ನ ತಡೆಗಟ್ಲಿಕ್ಕೆ ಆಗಲ್ವಾ? ಆಗುತ್ತೆ ಸರ್. ಎಲ್ಲ ಜನರಲ್ಲಿ ಒಂದು ಅವೇರ್ನೆಸ್ ಮೂಡ್ಬೇಕು, ತುಂಬಾ ಧ್ಯಾನದಲ್ಲಿ ಇಳಿಬೇಕು, ವೆಜಿಟೇರಿಯನ್ ಆಗ್ಬೇಕು, ಅವೇರ್ನೆಸ್ ಬರ್ಬೇಕು, ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಯಾಕೆ ಆದ್ರೂನು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ? ಅವ್ರಿಗೆ ಏನಾದ್ರೂ ಶಿಕ್ಷೆ ಆಗುತ್ತಾ ತಪ್ಪು ಮಾಡಿದವ್ರಿಗೆ? ಸರ್, ಕರ್ಮ ಬಂಧನದಿಂದ ಯಾರು ಹೊರತಲ್ಲ, ಎಲ್ಲರೂ ಇವತ್ತು ಅನುಭವಿಸ್ಬೋದು, ಇಲ್ಲ ಮುಂದಿನ ಜನ್ಮದಲ್ಲಾದ್ರೂ ಖಂಡಿತ ಅನುಭವಿಸ್ತಾರೆ. ಆತರ ಅದು ಅರಿವಿಗೆ ಬಂದ್ರೆ ಅವ್ರು ತಪ್ಪು ಮಾಡೋದನ್ನ ಕಡಿಮೆ ಮಾಡ್ತಾರೆ. ಅವಾಗ ಅದು ನ್ಯಾಚುರಲ್ ಆಗಿ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಭಾವನೆ. ಹೌದು ಸರ್, ಹೌದು. ಧನ್ಯವಾದ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು.